ಡಯಾಬಿಟಿಸ್ ಬರುವಂಥ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ ಒಂದ್ಸಲ PCOS ಇದ್ರೆ. ಯೂಶಲಿ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಸ್ಪೇಸ್ ಇರುತ್ತೆ ಅಂಡ್ ಹೆಣ್ಮಕ್ಳಿಗೆ ಡೆಲಿವರಿ ಆಗುತ್ತೆ, ಪ್ರೆಗ್ನೆನ್ಸಿ ಆಗುತ್ತೆ, ಪೋಸ್ಟ್ ಡೆಲಿವರಿ ಅವ್ರು ಎಷ್ಟೊಂದು ಡಯಟ್ ರೆಸ್ಟ್ರಿಕ್ಷನ್ ಎಲ್ಲ ಮಾಡಿರ್ತಾರೆ. ಸೊ ಹೆಣ್ಣು ಮಕ್ಕಳಲ್ಲಿ ಈ ಅಬ್ಡಾಮಿನಲ್ ಒಬೆಸಿಟಿ ಅಷ್ಟು ಈಸಿಯಾಗಿ ಹೋಗಲ್ಲ, ಅಂದ್ರೆ ಅದು ಬರೋದು ಕೂಡ ಜಾಸ್ತಿ ಆಗುತ್ತೆ, ಅದು ಹೋಗೋದು ಕೂಡ ಕಷ್ಟ ಆಗುತ್ತೆ. ಎಲ್ಲ ನಾರ್ಮಲ್ ಇರ್ಬೋದು, ಪೀರಿಯಡ್ಸ್ ರೆಗ್ಯುಲರ್ ಇರ್ಬೋದು, ಮಕ್ಕಳು ನೀಟಾಗಿ ಆಗಿರ್ಬೋದು, ಬಟ್ ಎಲ್ಲೊಂದ್ ಕಡೆ ಅರ್ಲಿ ಮೆನೋಪಾಸ್ ಆದ್ರೂ ಆಗಿರುತ್ತೆ ಅಥವಾ ಡಿಲೇಡ್ ಮೆನೋಪಾಸ್ ಆಗಿರುತ್ತೆ. ಸೊ ಮೆನೋಪಾಸ್ ಆಗೋ ಟೈಮಲ್ಲಿ ಅವ್ರಿಗೆ ಹೆವಿ ಫ್ಲೋ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ 30 ವರ್ಷ 35 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಇತ್ತೀಚೆಗೆ ಹೆಣ್ಣು ಮಕ್ಕಳಲ್ಲಿ ಕೂಡ ಕಂಡು ಬರ್ತಾ ಇದೆ. 50 kg ಇದ್ದವರಿಗೆ ಒಂದು ಮೆಡಿಸಿನ್ ಏನು ಆಕ್ಷನ್ ಕೊಡುತ್ತೋ ಅದೇ 75 kg ಆದವಾಗ ಅವ್ರಿಗೆ ನಾವು 1.5 ಡೋಸ್ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಕ್ಯಾನ್ಸರ್ ರಿಲೇಟೆಡ್ ರಿಸ್ಕ್ ಕೂಡ PCOS ಅಲ್ಲಿ ಜಾಸ್ತಿ ಇರಬಹುದು. ಕಾಫಿ ಈಸ್ ಆಲ್ಸೋ ನೋನ್ ಟು ಕಾಸ್ PCOS ಡಯಾಗ್ನೋಸಿಸ್ ಇವಾಗಿಂದ ಪ್ರೆಸೆಂಟ್ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಹೇಗೆ ಅಂತಂದ್ರೆ, ಒಂದು ಆಲಿಗೋ ಅಥವಾ ಆನೋವುಲೇಷನ್, ಅದೇನಂದ್ರೆ ಇರೆಗ್ಯುಲರ್ ಸೈಕಲ್ಸ್. ಎರಡನೇದು ಹೈಪರ್ ಇನ್ಸುಲಿನಿಮಿಯಾ. ಮೂರನೇದು ಏನಂದ್ರೆ, ಎಷ್ಟೊಂದು ಸಲ ನಮ್ಗೆ ಹೆಂಗ್ ಬರ್ತಾರೆ ಪೇಷಂಟ್ಸ್ ಅಂದ್ರೆ, ಅವ್ರಿಗೆ ಕನ್ಸೀವ್ ಆಗೋದ್ರಲ್ಲಿ ತೊಂದರೆನೇ ಇಲ್ಲ, ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ 2 ತಿಂಗಳಲ್ಲಿ ಅಬಾರ್ಷನ್, 3 ತಿಂಗಳಲ್ಲಿ ಅಬಾರ್ಷನ್. ಆಲ್ರೆಡಿ PCOS ಮದರ್ ಗೆಟಿಂಗ್ ಪ್ರೆಗ್ನೆಂಟ್, ಅವ್ರಿಗೆ ಏನಾದ್ರು ಫೀಮೇಲ್ ಫಿಟಸ್ ಇದ್ದವಾಗ ಈವನ್ ದಟ್ ಫೀಮೇಲ್ ಇಸ್ ಆಲ್ರೆಡಿ ಇಂಟ್ರಾಯೂಟ್ರನ್ ಎಕ್ಸ್ಪೋಜರ್ ಟು ಹೈ ಆಂಡ್ರೋಜನ್ಸ್ ಅಂಡ್ ಆಲ್ ಅದರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ದ ನೆಕ್ಸ್ಟ್ ಚೈಲ್ಡ್ ಆಲ್ಸೋ ಹ್ಯಾಸ್ ಅ ರಿಸ್ಕ್ ಆಫ್ ಗೆಟಿಂಗ್ ಫ್ಯೂಚರ್ PCOS. 10 ವರ್ಷಕ್ಕೆ ಬಂದಿದೆ, 9.5 ವರ್ಷಕ್ಕೆಲ್ಲ ಈಗ ಹೆಣ್ಮಕ್ಳಿಗೆ ಮೆನಾರ್ಕಿ ಆಗ್ತಾ ಇದೆ, ಬ್ಲೀಡಿಂಗ್ ಶುರು ಆಗ್ತಾ ಇದೆ. ಅದಲ್ದಿರ ಅವ್ರಿಗೆ ಈವನ್ ಬ್ಲೀಡಿಂಗ್ ಅಬ್ನಾರ್ಮಾಲಿಟೀಸ್ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದೆ. ನಿದ್ದೆ ಕಮ್ಮಿ ಆದಾಗಲೂ ಕೂಡ ವೇಟ್ ಗೇನ್ ಆಗುತ್ತೆ. ಸೊ ನಿದ್ದೆ ನೀವು ಅಟ್ಲೀಸ್ಟ್ 7 to 8 hours ಪರ್ ಡೇ ನಿದ್ದೆ ಮಾಡಬೇಕು. 10% ಬಾಡಿ ವೇಟ್ ಲಾಸ್ ಮಾಡಿದಾಗ ಇಟ್ ಬಿಕಮ್ಸ್ ನಾರ್ಮಲ್. ಬಟ್ ಎಷ್ಟೊಂದು ಸಲ ಇದೇ ಮೇನ್ ಪ್ರಾಬ್ಲಮ್, ಅದೇ ಆಗ್ತಾ ಇಲ್ಲ. ಎಲ್ಲಿಗೂ ನಮಸ್ಕಾರ. ಬೆಂಗಳೂರಿನಲ್ಲಿ ಫೇಮಸ್ ಹಾಸ್ಪಿಟಲ್ ಆಗಿರುವಂತಹ ನಂದಿನಿ ಹಾಸ್ಪಿಟಲ್ನ ಮುಖ್ಯ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ನಂದಿನಿ ಅವರು ನಮ್ಮೊಂದಿಗಿದ್ದಾರೆ. ಇವರು MBBS MS ಇನ್ ಒಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ, ಅದೇ ರೀತಿಯಲ್ಲಿ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು. ಸೊ ಏನೇನಲ್ಲ ಒಬೆಸಿಟಿಯಾಗಿ ನಾವು ಮೇನಾಗಿ ಮಾತಾಡ್ತಾ ಇರುವಂಥ ವಿಷಯ, ಇದರಲ್ಲಿ ಯಾವುದೇ ರೀತಿಯಲ್ಲಿ ಒಬೆಸಿಟಿ, ಅಬ್ಡಾಮಿನಲ್ ಒಬೆಸಿಟಿ ಅಂತ ಏನು, ಅದು ಯಾವ ಥರ ಕಾಸ್ ಮಾಡುತ್ತೆ, ಮತ್ತು ಫೀಮೇಲ್ಸಿಗೆ ಮತ್ತು ಒಬೆಸಿಟಿ ಏನು ರಿಲೇಷನ್ಶಿಪ್ ತುಂಬ ಇರುವಂಥದ್ದು, ಅಂದರೆ ಡಿಸೀಸ್ ವೈಸಲ್ಲಿ ಯಾವುದೇ ರೀತಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ ಡಾಕ್ಟರ್ ನಂದಿನಿ ಅವರು. ಮ್ಯಾಮ್ ನಮಸ್ತೆ. ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ನಂದಿನಿ ಹಡಲ್ಗಿ, MBBS ಮತ್ತು MS ಇನ್ OPG. ಇವತ್ತು ಅದೇ ಹೊಟ್ಟೆ ಭಾಗದ ಬೊಜ್ಜು ಅಂದರೆ ಅಬ್ಡಾಮಿನಲ್ ಒಬೆಸಿಟಿ ಬಗ್ಗೆ ಮಾತಾಡಬೇಕು ಅಂತ ಡಾಕ್ಟರ್ ಅಭಿಷೇಕ್ ಅವರು ಹೇಳಿದ್ರು. ಸೊ ಆದಷ್ಟು ಏನೇನು ಡೌಟ್ಸ್ ಇದೆ ನಾನು ಇವತ್ತು ಅದನ್ನು ವಿವರವಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ, ಕೇಳಿ. ಮ್ಯಾಮ್, ಸ್ಥೂಲಕಾಯ ಅಂತೇಳಿ ಕನ್ನಡದಲ್ಲಿ ಏನು ಹೇಳ್ತಾರೆ? ಸೊ ಒಬೆಸಿಟಿ ಆಲ್ಮೋಸ್ಟ್ ಈಗ ಮೇಜರ್ ಒಂದು ಕಾಸಲ್ಲಿ ಕೂಡ ಒಬೆಸಿಟಿ ಕೂಡ ಒಂದು ಫಸ್ಟ್ ಲೈನಲ್ಲಿ ನಿಂತಿರ್ತದೆ. ಸೊ ಏನು ಮ್ಯಾಮ್ ಈ ಒಬೆಸಿಟಿ ಅಥವಾ ಏನಿದು ಅಬ್ಡಾಮಿನಲ್ ಒಬೆಸಿಟಿ ಬಗ್ಗೆ ನಿಮ್ಗೆ ಏನು ಹೇಳ್ಬೋದು, ಮತ್ತು ಇದರ ಕಾಸಸ್ ಎಲ್ಲ ಏನೆಲ್ಲ ಇರ್ಬೋದು? ಈಗ ಸ್ಥೂಲಕಾಯ ಅಂತಂದರೆ ಯಾರಿಗೆ ನಾವು ಸ್ಥೂಲಕಾಯ ಅಂತ ಹೇಳ್ತೀವಿ, ಅದು ಒಂದು ಮೇಲರ್ ಆಗಿರ್ಬೋದು, ಫಿಮೇಲ್ ಆದರೂ ಆಗಿರ್ಬೋದು, ಯಾರ್ದು ಒಂದು ನಿಯಮಿತವಾದ ತೂಕ ಅಂತ ಇರುತ್ತೆ, ಅವರ ಹೈಟ್ಗೆ ತಕ್ಕನಾದ ತೂಕ, ಅಂದರೆ ಅದನ್ನು ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅವ್ರ ಹೈಟ್ಗೆ ಒಂದಷ್ಟು ವೆಯ್ಟ್ ಇರಬೇಕು ನ್ಯಾಚುರಲಿ. ಅದರಲ್ಲಿ ಬೋನ್ ತೂಕ ಅಂದರೆ ಮೂಳೆಯ ತೂಕ ಇರುತ್ತೆ, ಮಸಲ್ ಮಾಸ್ ಇರುತ್ತೆ, ವಾಟರ್ ವೆಯ್ಟ್ ಇರುತ್ತೆ. ಸೊ ಎಲ್ಲ ಸೇರಿಬಿಟ್ಟು ಒಂದು ಟೋಟಲ್ ವೆಯ್ಟ್ ಅಂತ ಇರುತ್ತೆ. ಆ ವೆಯ್ಟು ಆ ಬಾಡಿಗೆ ಸೂಟಬಲ್ ಆಗಿ ಇರಬೇಕಾಗತ್ತೆ. ಅದು ಆ ವೆಯ್ಟ್ಗಿಂತ ಅದು ಜಾಸ್ತಿ ಎಕ್ಸಿಡ್ ಅಂದರೆ ಅವ್ರ ಹೈಟ್ಗೂ ಮತ್ತು ವೆಯ್ಟಿಗೂ ಒಂದು BMI ಅಂತ ಹೇಳ್ತೀವಿ, ಅದು ಯೂಶ್ವಲಿ 25ಗಿಂತ ಜಾಸ್ತಿ ಆದರೆ ಅದನ್ನು ನಾವು ಒಬೆಸಿಟಿ ಅಂತ ಹೇಳ್ತೀವಿ ಅಥವಾ ಸ್ಥೂಲಕಾಯ ಅಂತ ಹೇಳ್ತೀವಿ. ಸೊ ಆ 25 ಅಂದರೆ ಅದು ಒಂದು ನಂಬರ್, ಹೈಟ್ ಮತ್ತು ವೆಯ್ಟಿಂದ ತಗೊಳ್ಳೋವಂಥ ಆ ನಂಬರ್, ಬಾಡಿ ಮಾಸ್ ಇಂಡೆಕ್ಸ್ 25ಗಿಂತ ಜಾಸ್ತಿ ಆದಾಗ ಅದನ್ನು ಸ್ಥೂಲಕಾಯ ಅಂತ ಹೇಳ್ತೀವಿ. ಅದು ಹೆಣ್ಮಕ್ಳಲ್ಲಿ ಒಂದು ಥರ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಗಂಡು ಮಕ್ಕಳಲ್ಲಿ ಒಂದು ಥರ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಸೊ ಯಾಕೆ ನಾವು ತುಂಬ ಚಿಂತೆ ಮಾಡಬೇಕು, ಏನು ತೂಕ ಜಾಸ್ತಿ ಆದರೆ ಏನಾಗುತ್ತೆ, BMI ಅಂತ ಹೇಳ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಜಾಸ್ತಿ ಆದರೆ ಏನಾಗುತ್ತೆ? ಏನಿಲ್ಲ. ಒಂದು ಗ್ರೋತ್ ಆಗ್ತಾ ಹೋಗುತ್ತೆ. BMI ಅನ್ನೋದು ಇವಾಗ ಬರೀ ಅಡಲ್ಟ್ ಅಲ್ಲ, ಈವನ್ ಚಿಲ್ಡ್ರನ್ನು, ಪೀಡಿಯಾಟ್ರಿಕ್ ಏಜ್ ಎಲ್ಲ ಗ್ರೂಪಲ್ಲೂ ಅವರ ಹೈಟ್ಗೆ ಮತ್ತು ಅವ್ರ ವಯಸ್ಸಿಗೆ ತಕ್ಕಂತೆ ಒಂದು ವೆಯ್ಟ್ ಮೇಂಟೈನ್ ಮಾಡಬೇಕಾಗತ್ತೆ. ಯಾವಾಗ ಈ ವೆಯ್ಟ್ ಜಾಸ್ತಿ ಆಗುತ್ತೋ ಅದನ್ನು ನಾವು ಸ್ಥೂಲಕಾಯ ಅಂತ ಹೇಳ್ತೀವಿ. ವೆಯ್ಟ್ ಜಾಸ್ತಿ ಆಗ್ತಾ ಹೋದಂಗೆ ಬರೀ ದೇಹದಲ್ಲಿ ಕೊಬ್ಬಿನಾಂಶ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಮಸಲ್ ಮಾಸ್ ಎಲ್ಲ ಬರೀ ವರ್ಕೌಟ್ ಮಾಡೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗ್ಬೋದು, ಬಟ್ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡೋದು ಫ್ಯಾಟ್ ಆ್ಯಂಡ್ ವಾಟರ್ ವೆಯ್ಟ್. ಸೊ ಫ್ಯಾಟ್ ಯೂಶಲಿ ಏನಾಗುತ್ತೆ, ಎಲ್ಲ ಆರ್ಗನಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಅದು ಮೇಲ್ ಡಿಸ್ಟ್ರಿಬ್ಯೂಷನ್ ಒಂಥರ ಇರುತ್ತೆ, ಫೀಮೇಲ್ ಡಿಸ್ಟ್ರಿಬ್ಯೂಷನ್ ಇನ್ನೊಂಥರ ಇರುತ್ತೆ. ಸೊ ನಾನು ಫೀಮೇಲ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಫ್ಯಾಟ್ ಬಗ್ಗೆ ಮಾತಾಡ್ತೀನಿ. ಯೂಶಲಿ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಸ್ಪೇಸ್ ಇರುತ್ತೆ ಆ್ಯಂಡ್ ಹೆಣ್ಮಕ್ಳಿಗೆ ಡೆಲಿವರಿ ಆಗುತ್ತೆ, ಪ್ರೆಗ್ನೆನ್ಸಿ ಆಗುತ್ತೆ, ಪೋಸ್ಟ್ ಡೆಲಿವರಿ ಅವ್ರು ಎಷ್ಟೊಂದು ಡಯಟ್ ರೆಸ್ಟ್ರಿಕ್ಷನ್ ಎಲ್ಲ ಮಾಡಿರ್ತಾರೆ. ಸೊ ಹೆಣ್ಣು ಮಕ್ಕಳಲ್ಲಿ ಈ ಅಬ್ಡಾಮಿನಲ್ ಒಬೆಸಿಟಿ ಅಷ್ಟು ಈಸಿಯಾಗಿ ಹೋಗಲ್ಲ, ಅಂದರೆ ಅದು ಬರೋದು ಕೂಡ ಜಾಸ್ತಿ ಆಗುತ್ತೆ, ಅದು ಹೋಗೋದು ಕೂಡ ಕಷ್ಟ ಆಗುತ್ತೆ. ಆ್ಯಂಡ್ ಯಾಕೆ ನಾವು ಫಸ್ಟ್ ಆಫ್ ಆಲ್ ಈ ಸ್ಥೂಲಕಾಯದ ಬಗ್ಗೆ ಯೋಚನೆ ಮಾಡಬೇಕು? ಬರೀ ಹೆಣ್ಮಕ್ಳಲ್ಲಿ ಡೆಲಿವರಿ, ಪ್ರೆಗ್ನೆನ್ಸಿ ಒಂದೇ ಅಲ್ಲ, ಈಗಿನ ಕಾಲದಲ್ಲಿ ನಾವು ಎಲ್ಲ ಏಜ್ ಗ್ರೂಪಲ್ಲೂ ನೋಡ್ತಾ ಇದ್ದೀವಿ ಅಬ್ಡಾಮಿನಲ್ ಒಬೆಸಿಟಿ. ಈ ಕಾಲೇಜ್ಗೆ ಹೋಗೋ ಹುಡುಗಿರಲ್ಲೂ ಒಂದು 15 ವರ್ಷದಿಂದ ಹಿಡಿದು ಒಂದು 25 ವರ್ಷದ ಹುಡುಗಿರಲ್ಲೂ ಕೂಡ ಹೊಟ್ಟೆ ಭಾಗದ ಬೊಜ್ಜು ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಮೇಯ್ನ್ಲಿ ಇವಾಗ ಮುಂಚಿನಂಗೆ ಯಾರು ಸ್ಪೋರ್ಟ್ಸ್ ಆಯಿತು, ಆ್ಯಕ್ಟಿವಿಟಿ ಯಾವುದಿಲ್ಲ, ಎಲ್ಲಿ ಹೋದ್ರೂ ಅವ್ರಿಗೆ ಬಸ್ ಇರುತ್ತೆ ಅಥವಾ ಫ್ಲೈಟಲ್ಲಿ ಓಡಾಡ್ತಿದ್ದಾರೆ ಜನ. ಆ್ಯಂಡ್ ದೆನ್ ಅವ್ರು ಕೂತ್ಕೊಂಡೇ ಕೆಲಸಗಳು ಜಾಸ್ತಿ, ಅಥವಾ ತುಂಬ ಓದಬೇಕು ಅಂತ
ಬುಕ್ಗಳ ಜೊತೆಲೇ ಇದ್ದಾರೆ. ಸ್ಪೋರ್ಟ್ಸ್ ಆಕ್ಟಿವಿಟಿ, ಈವನ್ ಓದುವಂಥ ಹುಡುಗರಲ್ಲೂ ಸ್ಪೋರ್ಟ್ಸ್ ಆಕ್ಟಿವಿಟಿ ಕಡಿಮೆ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬರೀತಾರೆ, ನೀಟ್ ಅಂತ ಬರೀತಾರೆ, ಎಷ್ಟೊಂದು ಎಕ್ಸಾಮ್ಸ್ ಅವರು ಅವ್ರ ಕರಿಯರು ಅಂತ ಹೇಳ್ಬಿಟ್ಟು ಎಷ್ಟರ ಮಟ್ಟಿಗೆ ತೊಡಗ್ಬಿಟ್ಟಿದ್ದಾರೆ ಅಂದರೆ ಅವ್ರಿಗೆ ವರ್ಕೌಟ್ ಮಾಡೋದು ಆಗ್ತಾ ಇಲ್ಲ. ಎಲ್ಲಿ ಏನೇ ತರಬೇಕಂದ್ರೆ ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡ್ತಾರೆ, ಅಥವಾ ಎಲ್ಲನ ಹೋಗ್ಬೇಕಂದ್ರೆ ಇಮಿಡಿಯೇಟ್ ವೆಹಿಕಲ್ ಬುಕ್ ಆಗಿಬಿಡುತ್ತೆ. ಸೊ ಎಲ್ಲಿವರೆಗೂ ಈ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅಂದರೆ ಕೂತಲ್ಲೇ ಕೂತ್ಕೊಂಡು ಜಾಸ್ತಿ ಓಡಾಡದೇ ಇರುವಾಗ ಈ ವೆಯ್ಟ್ ಈಗ ತಿಂದಿದ್ದು ಕರಗೋದಿಲ್ಲ. ಅದು ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದರೆ ಏನಾಗುತ್ತೆ, ಮಸಲ್ ಮಾಸ್ ಏನು ಕಡಿಮೆ ಆಗುತ್ತೆ. ಆಮೇಲೆ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ನು, ಫ್ಯಾಟ್ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ನಾವು ಸ್ಥೂಲಕಾಯ. ಈ ಫ್ಯಾಟ್ ಏನು ಮಾಡುತ್ತೆ, ಯೂಶಲಿ ಸ್ವಲ್ಪ ಚರ್ಮ ಭಾಗಕ್ಕಿಂತ ಕೆಳಗಡೆ ನಾರ್ಮಲಿ ಸ್ವಲ್ಪ ಫ್ಯಾಟ್ ಇರುತ್ತೆ. ಅದು ಏನು ಮಾಡುತ್ತೆ, ಬಾಡಿನ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ, ಅಥವಾ ಹೀಟ್ ಆದಾಗ ಅದರಲ್ಲಿ ಸ್ವೆಟ್ ಪ್ರೊಡಕ್ಷನ್ ಮಾಡಿ ಆ ಹೀಟನ್ನು ಆಗ್ಲಾರ್ದಂಗೆ, ಹೀಟ್ ಸ್ಟ್ರೋಕ್ ಆಗ್ಲಾರ್ದಂಗೂ ಪ್ರೊಟೆಕ್ಷನ್ ಕೊಡುತ್ತೆ. ಬಟ್ ಇದಷ್ಟು ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಆದಾಗ ಅದು ತುಂಬ ಜಾಸ್ತಿ ಆಗ್ತಾ ವೆಯ್ಟ್ ಜಾಸ್ತಿ ಆಗ್ತಾ ಹೊಟ್ಟೆ ಭಾಗದಲ್ಲಿ ಈಸಿಯಾಗಿ ಫ್ಯಾಟ್ ಕೂತ್ಕೊಳ್ಳುತ್ತೆ. ಯೂಶಲಿ ಹೆಣ್ಮಕ್ಳಲ್ಲಿ ಹಿಪ್ಸ್ ಮತ್ತು ಬ್ರೆಸ್ಟ್ ಭಾಗದಲ್ಲಿ ಇರೋ ಫ್ಯಾಟ್ ಪರವಾಗಿಲ್ಲ, ಬಟ್ ಯಾವಾಗ ಆ ಫ್ಯಾಟ್ ಎಕ್ಸೆಸ್ ಆಗುತ್ತೋ ಅದು ಹೊಟ್ಟೆ ಭಾಗದಲ್ಲಿ ಕೂತ್ಕೊಳ್ಳುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಆ ಫ್ಯಾಟ್ ಲಿವರ್ ಒಳಗೆ ಎಂಟ್ರಿ ಆಗುತ್ತೆ, ಆಮೇಲೆ ಹಾರ್ಟ್ ಒಳಗೆ ಎಂಟ್ರಿ ಆಗುತ್ತೆ, ರಕ್ತನಾಳಗಳಲ್ಲಿ ಎಂಟ್ರಿ ಆಗುತ್ತೆ. ಈ ರಕ್ತನಾಳಗಳಲ್ಲಿ ಒಂದು ಸಲ ಫ್ಯಾಟ್ ಎಂಟ್ರಿ ಆದರೆ ಅದೇನು ಮಾಡುತ್ತೆ, ಡೆಪಾಸಿಟ್ಸ್ ಅಂತ ಹೇಳ್ತೀವಿ, ಫ್ಯಾಟ್ ಡೆಪಾಸಿಟ್ಸ್. ಆ ರಕ್ತನಾಳದ ಮಸಲ್ ಮಧ್ಯದಲ್ಲೆಲ್ಲ ಫ್ಯಾಟ್ ಡೆಪಾಸಿಟ್ಸ್ ಆದವಾಗ ರಕ್ತನಾಳ ನೀಟಾಗಿ ಪಂಪ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಯಾವಾಗ ಈ ಹೃದಯದ ರಕ್ತನಾಳ ಅಂತ ಹೇಳ್ತೀವಿ, ಆ ರಕ್ತನಾಳದಲ್ಲಿ ಏನಾದರೂ ಈ ಫ್ಯಾಟ್ ಕುತ್ಕೊಂಡು ಹೃದಯದ್ದು ಬಡಿತ ಪಂಪ್ ಏನು ಹಾರ್ಟ್ ಆ್ಯಕ್ಷನ್ ಏನು ಪಂಪಿಂಗ್ ಆ್ಯಕ್ಷನ್ ಏನಿರುತ್ತಲ್ಲ ಅಲ್ಲಿ ಹೋಗಿ ಅದು ಫ್ಯಾಟ್ ಕೂತ್ಕೊಂಡಾಗ ಅದು ಈ ಹಾರ್ಟ್ ಅಟ್ಯಾಕ್ ಎಲ್ಲ. ಅದಕ್ಕೆ ಇವಾಗ ತುಂಬ ಕಡಿಮೆ ವಯಸ್ಸಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ನೋಡ್ತಾ ಇದ್ದೀವಿ. ಮುಂಚೆ ಹೇಳಬೇಕಂದ್ರೆ ಮುಂಚಿನ ಸ್ಟಡೀಸ್ ಪ್ರಕಾರ ಎಲ್ಲ ಹೆಣ್ಣು ಮಕ್ಕಳಿಗೆ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಹಾರ್ಟ್ ಅಟ್ಯಾಕ್ ಆಗಲಾರ್ದಂಗೆ ಪ್ರೊಟೆಕ್ಷನ್ ಕೊಡ್ತಿತ್ತು. ಬಿಕಾಸ್ ಈಸ್ಟ್ರೋಜನ್ ಏನು ಮಾಡುತ್ತೆ, ಫ್ಯಾಟ್ ಮೆಟಬಾಲಿಸಮಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಅಷ್ಟು ಈಸಿಯಾಗಿ ರಕ್ತನಾಳದಲ್ಲಿ ಫ್ಯಾಟ್ ಕೂತ್ಕೊಳ್ಳೋಕೆ ಬಿಡೋದಿಲ್ಲ. ಸೊ ಹಾಗಾಗಿ ಅದು ಪ್ರೊಟೆಕ್ಟಿವ್ ಅಂತ ಇರ್ತಿತ್ತು. ಬಟ್ ಈಗ ಬರ್ತಾ ಬರ್ತಾ ಫ್ಯಾಟ್ ಡೆಪಾಸಿಷನ್ ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಅಂದರೆ ಈವನ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಬ್ಯಾಲೆನ್ಸ್ ಕೂಡ ತಪ್ಪಿ ಈಸ್ಟ್ರೋಜನ್ ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅದು ಫ್ಯಾಟು. ಸೊ ಅದೇನಾಗುತ್ತೆ, ಇವಾಗ ಹೆಣ್ಣು ಮಕ್ಕಳಲ್ಲೂ ಕೂಡ 30 ವರ್ಷ 35 ವರ್ಷದಲ್ಲಿ ಹಾರ್ಟ್ ಅಟ್ಯಾಕು ಇತ್ತೀಚೆಗೆ ಹೆಣ್ಣು ಮಕ್ಕಳಲ್ಲೂ ಕೂಡ ಕಂಡು ಬರ್ತಾ ಇದೆ. ಸೊ ಮೇಯ್ನ್ಲಿ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಸ್ಥೂಲಕಾಯನ ಅವಾಯ್ಡ್ ಮಾಡಿ ಆದಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಕೊಂಡು ವೆಯ್ಟನ್ನು ಮೇಂಟೈನ್ ಮಾಡಲೇಬೇಕು ಅಂತ ಹೇಳೋದು. ಅದು ನೀವು ಪ್ರೆಗ್ನೆನ್ಸಿ ಆದ್ರೇ ಅಂತ ಅಲ್ಲ, ಅಥವಾ ಮಕ್ಕಳು ಆಗ್ತಿಲ್ಲ ಅಂತ ಅಲ್ಲ, ಅಥವಾ ಡೆಲಿವರಿ ಆಗೋಗಿದೆ ಈಗ ಏನೂ ಆಗೋದಿಲ್ಲ ಅಂತ ಆ ಥರ ಕೇರ್ಲೆಸ್ ಮಾಡೋದಕ್ಕಿಂತ ಅದು ಗಂಡು ಮಕ್ಕಳಾದರೂ ಆಯಿತು ಹೆಣ್ಮಕ್ಳಾದರೂ ಆಯಿತು ಆದಷ್ಟು ನಾರ್ಮಲ್ ವೆಯ್ಟನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದರಿಂದ ನಿಮಗೆ ಶುಗರ್ ಕಾಯಿಲೆ ಆಗ್ಬೋದು, BP ಕಾಯಿಲೆ ಆಗ್ಬೋದು, ಕಿಡ್ನಿ ಫೇಲ್ಯೂರ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ತೂಕನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋದ್ರಲ್ಲಿ ತುಂಬ ಉಪಯೋಗ ಇದೆ. ಇನ್ನೊಂದು ಏನಂದರೆ ಬೇರೆ ಏನೋ ಕಾಯಿಲೆ ಬಂದಿದೆ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ದ ಫ್ಯಾಟ್, ಆ ಟೈಮಲ್ಲಿ ಕೂಡ ನಾವು ಏನಾದರೂ ಒಂದು ಮೆಡಿಸಿನ್ ಬರೀಬೇಕು, ಒಂದು ಫೀವರ್ ಆಯಿತು, ಒಂದು ಆ್ಯಂಟಿಬಯೋಟಿಕ್ ಏನಾದ್ರು ಬರೀಬೇಕು, ಅದು ಕೂಡ ಬಾಡಿ ವೆಯ್ಟನ್ನು ನೋಡೇ ಬರೀಬೇಕಾಗುತ್ತೆ. 50 kg ಇದ್ದವ್ರಿಗೆ ಒಂದು ಮೆಡಿಸಿನ್ ಏನು ಆ್ಯಕ್ಷನ್ ಕೊಡುತ್ತೋ ಅದೇ 75 kg ಆದವಾಗ ಅವ್ರಿಗೆ ನಾವು 1.5 ಡೋಸ್ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಈವನ್ ಮೆಡಿಸಿನ್ನು ಕೂಡ ಓವರ್ ಕನ್ಸಂಪ್ಷನ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಆದಷ್ಟು ಅದಕ್ಕೋಸ್ಕರ ತೂಕನ ಆದಷ್ಟು ಮೇಂಟೈನ್ ಮಾಡಬೇಕು. ವರ್ಕೌಟ್ ಮಾಡೋದ್ರಿಂದ ಮಸಲ್ ಮಾಸ್ ಇಂಪ್ರೂವ್ ಆಗುತ್ತೆ, ಫ್ಯಾಟ್ ಸ್ಲೋಲಿ ಬರ್ನ್ ಆಗೋಕ್ಕೆ ಶುರು ಆಗುತ್ತೆ. ಬಟ್ ಮೇಯ್ನ್ಲಿ ಡಯಟ್ ರಿಸ್ಟ್ರಿಕ್ಷನ್ನು ಮತ್ತು ಆಕ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟು. ಮ್ಯಾಮ್, ಸಾವಿರಾರು ಜನ ಇನ್ಫರ್ಟಿಲಿಟಿ ಆಗಲಿ ಅಥವಾ ಬೇರೆ PCOD ಕಂಡೀಷನ್ಸ್ ಆಗಲಿ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತೇಳಿ ನಿಮ್ಮ ಹತ್ರ ಸಾಕಷ್ಟು ಜನ ಬರೋರಿದ್ದಾರೆ. ಸೊ ಅದರಲ್ಲಿ ಮ್ಯಾಮ್ ಎಷ್ಟು ಜನ ಒಬೆಸಿಟಿ ಅವ್ರು ಇದ್ದಾರೆ, ಅಥವಾ ಒಬೆಸಿಟಿ ಅವ್ರದ್ದು ರೋಲ್ ಅದರಲ್ಲಿ ಏನಿದೆ, ಅಂದರೆ ಜಾಸ್ತಿ PCOD ಅವ್ರು ಒಬೆಸಿಟಿ ಅವ್ರು ಬರ್ತಾ ಇದ್ದಾರಾ, ಅಥವಾ ಅಬ್ಡಾಮಿನಲ್ ಫ್ಯಾಟು ಜಾಸ್ತಿ ವೇರಿಯೇಷನ್ಸಲ್ಲಿ ಇರೋರಿದ್ದಾರಾ? ಸೊ ಏನು ಮ್ಯಾಮ್ ಅವ್ರದ್ದಲ್ಲಿರೋ ರಿಸಲ್ಟ್ಸ್ ಹೇಗಿದೆ, ಅಥವಾ PCOD ಕಂಡೀಷನ್ಸಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಒಬೆಸಿಟಿಯಲ್ಲಿ ಇರೋರದ್ದು, ಅದನ್ನೊಂದು ಎಕ್ಸ್ಪ್ಲೇನ್ ಮಾಡ್ಬೋದಾ ನಿಮಗೆ? ಎಸ್, ಇವಾಗ ಇವರು ಕೇಳ್ತಾ ಇದ್ದಾರೆ PCOS ಅಥವಾ PCOD ಮತ್ತು ಇನ್ಫರ್ಟಿಲಿಟಿ. ಅದು ಮೇಯ್ನ್ಲಿ ಹೆಣ್ಮಕ್ಳಲ್ಲಿ ತುಂಬ ಕಾಮನ್ ಆಗಿ ಬರ್ತಾ ಇರೋದು ಮೇಯ್ನ್ ಡಿಸೀಸ್. ಯಾರು ಬಂದರೂ ಏನೇ ಪ್ರಾಬ್ಲಮ್ ಅಂದರೂ ಹೆಣ್ಮಕ್ಳು ಅಂದ ತಕ್ಷಣ PCOD ಅಥವಾ ಇನ್ಫರ್ಟಿಲಿಟಿ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಇವಾಗ PCOD PCOS ಬಗ್ಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಸ್ವಲ್ಪ ಮುಂಚೆ ಕಾಲದಲ್ಲಿ PCOD ಅಂತ ಹೇಳ್ತಾಯಿದ್ರು, ಅದು ಏನಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. ಬಟ್ ಇವಾಗ ಅದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಈ ಎರಡಕ್ಕೂ ಡಿಫ್ರೆನ್ಸ್ ಏನಂತಂದರೆ, ಡಿಸೀಸ್ ಅಂದರೆ ಒಂದೇ, ಅದು ಓವರಿಗೆ ಮಾತ್ರ ರಿಲೇಟೆಡ್ ಇರ್ತಿತ್ತು ಅದನ್ನು. ಸೊ ಒಂದೇ ಆರ್ಗನ್ಗೆ ಬರೋಂಥ ಕಾಯಿಲೆನ ನಾವು ಡಿಸೀಸ್ ಅಂತ ಹೇಳ್ತೀವಿ. ಬಟ್ ಒಂದೇ ಕಾಯಿಲೆ 2-3 ಥರ ಅದನ್ನು ಮ್ಯಾನಿಫೆಸ್ಟ್ ಯಾವಾಗ ಮಾಡ್ತಾ ಹೋಗುತ್ತೆ ಅಂದರೆ ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಅದರದ್ದು ಎಫೆಕ್ಟ್ ಬರೋಕ್ಕೆ ಶುರು ಆಗುತ್ತಲ್ಲ, ಅದನ್ನು ನಾವು ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇವಾಗ ಅದು PCOD ಇಲ್ಲ, ಇವಾಗ ಅದು ಏನಾಗಿದೆ, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಆಗಿದೆ. ಈ ಸಿಂಡ್ರೋಮ್ ಅಂದರೆ ಈಗ ಇದರಲ್ಲಿ ಬರೀ ಓವರಿ ಅಷ್ಟೇ ಇನ್ವಾಲ್ವ್ ಆಗಿಲ್ಲ. ಇವಾಗ ಈಗ ಏನು ಅದು ಮೇಯ್ನ್ಲಿ PCOS ಎದಕ್ಕೆ ಬರುತ್ತೆ, ಅದರಿಂದ ಏನೇನಾಗುತ್ತೆ
ಏನಾಗುತ್ತೆ ಅನ್ನೋದು ಫಸ್ಟ್ ಹೇಳ್ಬಿಡ್ತೀನಿ. PCOS ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್. ಲೈಫ್ ಸ್ಟೈಲ್ ಅಂದ್ರೆ ಈಗ ಮುಂಚಿನ ತರ ಹೆಣ್ಮಕ್ಳು ಆಕ್ಟಿವ್ ಆಗಿಲ್ಲ. ಅದೇ ನಾನು ಆಗ್ಲೇ ಹೇಳ್ದಂಗೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಆಯ್ತು, ಫಿಸಿಕಲ್ ಆಕ್ಟಿವಿಟಿ ಯಾವುದೂ ಇಲ್ಲ. ಎಲ್ಲರೂ ಕುತ್ಕೊಂಡಲ್ಲೇ ಕೆಲಸ ಆಗಬೇಕು, ವರ್ಕ್ ಫ್ರಮ್ ಹೋಮ್ ಬಂದ್ಬಿಟ್ಟಿದೆ. ಕೋವಿಡ್ ಆದ್ಮೇಲಂತೂ ಆಲ್ಮೋಸ್ಟ್ ಎಲ್ಲ ಸಾಫ್ಟ್ವೇರ್ ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಬಂದ್ಬಿಟ್ಟಿದೆ. ಈವನ್ ಈಗ ಹೌಸ್ ವೈಫ್ ಆಗಿದ್ರು ಕೂಡ ಅವರು ಜಾಸ್ತಿ ಯಾವುದು ಬಟ್ಟೆ ಕೈಯಿಂದ ಒಗೆಯೋದಾಯ್ತು, ನೀರು ಕೈಯಿಂದ ತೊಗೊಂಡು ಬರೋದು ಯಾವುದೂ ಇಲ್ಲ. ಎಲ್ಲ ಮನೆಗೂ ಎಲ್ಲ ಟ್ಯಾಪ್ಗಳಿದಾವೆ, ಮಿಕ್ಸಿ ಇದೆ, ವಾಷಿಂಗ್ ಮಿಷಿನ್ ಇದೆ, ಆಲ್ಮೋಸ್ಟ್ ಎಲ್ಲ ಇದೆ. ಆ್ಯಂಡ್ ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಅಂದರೆ ಮೊಬೈಲು. ಎಷ್ಟೇ ಕೆಲಸ ಮಾಡಿದ್ರು ಅದಾದಮೇಲೆ ಒಂದು 4 ಅವರ್ ಕುತ್ಕೊಂಡ್ಬಿಟ್ಟು ಮೊಬೈಲ್ನ ಸ್ಕ್ರೋಲ್ ಮಾಡ್ತಾ ಇದ್ರೆ ಎಷ್ಟು ವರ್ಕೌಟ್ ಮಾಡಿದ್ರು ಅದು ವೇಸ್ಟ್ ಆಗೋಗುತ್ತೆ. ಸೊ ಕುತ್ಕೊಂಡೇ ಇರೋದ್ರಿಂದ ಒಂದು ಮೇನ್ ಸೆಡೆಂಟರಿ ಲೈಫ್ ಸ್ಟೈಲ್ ಇಸ್ ಒನ್ ವೆರಿ ಬಿಗ್ ಪ್ರಾಬ್ಲಮ್ ವಿಚ್ ಕ್ಯಾನ್ ಕಾಸ್ PCOS. ಒಂದು. ಎರಡನೇದು ಫುಡ್ ಏನಾಗಿದೆ ಅಂದರೆ ಎಲ್ಲ ಕಡೆ ಜಂಕ್ ಫುಡ್ ಅಂದರೆ ಎಲ್ಲ ಟೈಮು ಪಾನಿಪುರಿನೇ ಆಗಬೇಕು, ಮಸಾಲೆ ಪುರಿನೇ ಆಗಬೇಕು ಅಂತ ಅಲ್ಲ. ಈವನ್ ಮಸಾಲ ದೋಸೆ ಕೂಡ ಒಂದು ಜಂಕ್ ಫುಡ್ಡೇನೆ. ಮನೆಯಲ್ಲಿ ಕರೆದು ಹುರಿದಿದ್ದು ಎಲ್ಲ ಐಟಮ್ಸು ಜಂಕ್ ಫುಡ್ಡೇನೆ. ಒಂದು ಪೂರಿ ಕರೆದು ತಿನ್ನೋದಾಯಿತು, ಒಂದು ಮಂಚೂರಿ ಕರೆದ್ಬಿಟ್ಟು ತಿನ್ನೋದಾಯಿತು, ಪ್ರತಿಯೊಂದೂ. ಸೊ ಈವನ್ ಏನೇ ತಿಂದ್ರೂ ಒಂದು ಲಿಮಿಟಲ್ಲಿ ತಿನ್ನಬೇಕು. ಕರೆದಿದ್ದು ಹುರಿದಿದ್ದನ್ನೆಲ್ಲ ತುಂಬ ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ಮೂರನೇದು ತುಂಬ ಇಂಪಾರ್ಟೆಂಟ್ ಅಂದರೆ ಕೆಫೇನ್. ಈ ಕಾಫಿ ರಿಲೇಟೆಡ್ ಏನಿದೆ, ತುಂಬ ಕಾಫಿ ಈಸ್ ಆಲ್ಸೋ ನೋನ್ ಟು ಕಾಸ್ PCOS. ಅಂದರೆ ಅದು ಆಲ್ರೆಡಿ ಈಗ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಇದ್ದಾರೆ. ಇವಾಗ ಆಲ್ರೆಡಿ ಪೇಷಂಟ್ ಹೆಂಗಂದ್ರೆ ಆಲ್ರೆಡಿ ಅವರು ತುಂಬ ವರ್ಕ್ ಫ್ರಮ್ ಹೋಮೇ ಮಾಡ್ತಾ ಇದ್ದಾರೆ, ಅಥವಾ ಅವ್ರದ್ದೇನು ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ, ಅವ್ರು ಯಾವುದೇ ಕೆಲಸ ಮಾಡ್ತಿರ್ಬೋದು. ಅವ್ರಿಗೆ ಆಲ್ರೆಡಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಲ್ರೆಡಿ ಇದೆ. ಅದ್ರ ಜೊತೆ ಊಟ ತಿಂಡಿಯಲ್ಲೂ ಅವ್ರಿಗೆ ಕಂಟ್ರೋಲ್ ಆಗ್ತಾ ಇಲ್ಲ. ಅಂದರೆ ಜಾಸ್ತಿ ಕರೆದಿದ್ದು ತಿನ್ನೋದೇ ಆಗ್ತಾ ಇದೆ, ಅಥವಾ ಹೊರಗಿನ ಫುಡ್ ಈಸಿಯಾಗಿ ಒಂದು ಕ್ಲಿಕ್ಕಲ್ಲಿ ಆರ್ಡ್ರ್ ಆಗ್ತಾ ಇದೆ ಅಂದ ತಕ್ಷಣವೇ ಅದೇ ಕನ್ಸೂಮ್ ಮಾಡೋದು ಜಾಸ್ತಿ ಆಗ್ತಾ ಇದೆ. ಸೊ ಅಂಥ ಟೈಮಲ್ಲಿ ಆಲ್ರೆಡಿ ಒಂದು ಕಡೆ ಫುಡ್ಡಿಂದ ರಿಸ್ಕ್ ಫ್ಯಾಕ್ಟರ್ ಇದೆ, ಇನ್ನೊಂದು ಕಡೆ ಲೈಫ್ ಸ್ಟೈಲ್ ರಿಸ್ಕ್ ಫ್ಯಾಕ್ಟರ್ ಇದೆ. ಅದ್ರ ಜೊತೆ ಅವರು ಕಾಫಿ ಇಂಟೇಕು ಜಾಸ್ತಿ ಮಾಡ್ತಾ ಹೋದಾಗ ಅದು ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ನ ಇನ್ನೂ ಕೂಡ ಹದಗೆಡಿಸುತ್ತೆ. ಅದರಲ್ಲೂ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮಲ್ಲಿ ಎಕ್ಸಾಕ್ಟ್ಲಿ ಮೆಕ್ಯಾನಿಸಮ್ ಬಗ್ಗೆ ಮಾತಾಡೋದಾದರೆ, ಇಟ್ ಈಸ್ ಮೈನ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಇನ್ಸೈಡ್ ದ ಓವರಿ. ಸೊ ಅರ್ಲಿಯರ್ ಇಟ್ ವಾಸ್ ಓನ್ಲಿ ಇನ್ಸೈಡ್ ದ ಓವರಿ. ನೌ ಇಟ್ ಈಸ್ ನಾಟ್ ಲೈಕ್ ದಟ್, ಇಟ್ ಈಸ್ ಎವ್ರಿವೇರ್. ಕಾರ್ಟಿಸಾಲ್ ಹಾರ್ಮೋನ್ ರೈಸ್ ಆಗ್ಬೋದು. ಈಗ ಅದೇ ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಇದು ಬರೀ ಸ್ಟ್ರೆಸ್ ಅಂದರೆ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ ಆ ಸ್ಟ್ರೆಸ್ಸು ಅಂತಲೂ ನಾವು ಹೇಳಲ್ಲ, ಅಥವಾ ವರ್ಕ್ ಪ್ರೆಷರ್ ಇರ್ಬೋದು, ಅಥವಾ ಎಕ್ಸಾಮ್ ಪಾಸ್ ಆಗಬೇಕು, ಮುಂದಿನ ವರ್ಷ ಸೀಟ್ ತೊಗೋಬೇಕು, ಈ ಪ್ರೆಷರ್ ಒಂದು ಕಡೆ ಇದ್ದೇ ಇರುತ್ತೆ. ಆಮೇಲೆ ಇನ್ನೊಂದೇಂದರೆ ಕಡಿಮೆ ವಯಸ್ಸಲ್ಲಿ ಜಾಸ್ತಿ ಅಚೀವ್ ಮಾಡಬೇಕು, ಅದು ಈಗಿನ ಟ್ರೆಂಡು. ಮುಂಚೆ ಹಂಗೆ ಇರ್ತಿರ್ಲಿಲ್ಲ. ಓಕೆ, ನಿಧಾನಕ್ಕೆ ಲೈಫ್ ಹೆಂಗೆ ಹೋಗುತ್ತೋ ಹಂಗೆ ನೋಡೋಣ. ಈಗ ಯಾರೇ ಏನೇ ಇದ್ರೂ ತಕ್ಷಣಕ್ಕೆ ನಮಗೆ ಏನೋ ಒಂದು ಓವರ್ ನೈಟ್ ಅಚೀವ್ ಮಾಡಬೇಕು. ಈ ಸ್ಟ್ರೆಸ್ಸು ಅವ್ರು ಯಾವ ಫೀಲ್ಡಲ್ಲೂ ಅದು ಇದೆ. ಇದು ಮೆಂಟಲ್ ಸ್ಟ್ರೆಸ್ಸು. ಬಾಡಿ ರಿಲೇಟೆಡ್ ಏನಾಗುತ್ತೆ, ವೆನ್ ಯು ಕನ್ಸ್ಯೂಮ್ ಆಲ್ ದಿಸ್ ಜಂಕ್ ಫುಡ್ without any physical activity, body is stressing more on metabolizing these junk food. ಚಿಕ್ಕ ವಯಸ್ಸಲ್ಲಿ ತಿನ್ನಬಾರ್ದು ಅಂತ ಹೇಳೋಕ್ಕಾಗಲ್ಲ. ಇವಾಗ ತಿಂದಿಲ್ಲ ಅಂದರೆ 40 ವರ್ಷಕ್ಕೆ ತಿನ್ನೋಕ್ಕಾಗತ್ತೆ, 50 ವರ್ಷಕ್ಕೆ ತಿನ್ನೋಕ್ಕಾಗತ್ತೆ, ಈ ಥರ ಪೇಷಂಟ್ಸ್ ಕೇಳ್ತಾರೆ. ಬಟ್ ಏನಂದರೆ ಆಯಿತು, ಆ ಯಂಗ್ ಏಜಲ್ಲಿ ತಿನ್ನೋದು ಒಂದೇ ಅಲ್ಲ, ಅದ್ರ ಜೊತೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಇತ್ತು. ವಿತೌಟ್ ಎನಿ ಸ್ಟ್ರೆಸ್ ಸಮ್ ಪೀಪಲ್ ಆರ್ ಏಬಲ್ ಟು ಮ್ಯಾನೇಜ್. ಬಟ್ ಯಾವಾಗ ಆ ಕಡೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಇಲ್ಲ, ಫುಡ್ ಇಂಟೇಕು ಕೂಡ ಚೆನ್ನಾಗಿಲ್ಲ, ಎಲ್ಲ ಜಂಕ್ ಫುಡ್ ಆಯಿತು, ಅಥವಾ ಎಕ್ಸೆಸಿವ್ ಇಂಟೇಕು, ಎಕ್ಸೆಸಿವ್ ಕ್ರೇವಿಂಗು, ಅದ್ರ ಜೊತೆ ಸ್ಟ್ರೆಸ್ಸು, ಇದೆಲ್ಲದು ಸೇರಿದವಾಗ ಬಾಡಿ ಈಸ್ ವರ್ಕಿಂಗ್ ಮೋರ್ ಟು ಮೆಟಬಲೈಸ್ ದ ಸೇಮ್ ಅಮೌಂಟ್ ಆಫ್ ಫ್ಯಾಟ್. ಸೊ ಅವಾಗ ಏನಾಗುತ್ತೆ, ದ ಆಕ್ಸಿಡೇಟಿವ್ ಸ್ಟ್ರೆಸ್ಸು ಫ್ರೀ ರ್ಯಾಡಿಕಲ್ಸ್ನ ರಿಲೀಸ್ ಮಾಡುತ್ತೆ. ಈ ಫ್ರೀ ರ್ಯಾಡಿಕಲ್ಸ್ ಏನು ಮಾಡುತ್ತೆ, ಈ ಓವರಿಯಲ್ಲಿ ನ್ಯಾಚುರಲಿ ಹೇಳಬೇಕಾದ್ರೆ ಒಂದು ಓವರಿ ಏನು ಮಾಡಬೇಕು, ತಿಂಗಳ ಯಾವಾಗ ಪೀರಿಯಡ್ಸ್ ಆಗುತ್ತಲ್ಲ, ಅಲ್ಲಿಂದ ಒಂದು ಚಿಕ್ಕ ಫಾಲಿಕಲ್ ರಿಕ್ರೂಟ್ ಆಗುತ್ತೆ. ಅಂದರೆ ಅದು ರೆಡಿ ಆಗುತ್ತೆ, ಅದು ನೆಕ್ಸ್ಟ್ ಎಗ್ ಆಗಿ ಪ್ರೊಡ್ಯೂಸ್ ಆಗಬೇಕು. ಅದು 15ನೇ ದಿವಸ ಎಗ್ ದೊಡ್ಡದಾಗುತ್ತೆ, ರಿಲೀಸ್ ಆಗುತ್ತೆ. ಅದಾದಮೇಲೆ ಮದುವೆ ಆಗಿದ್ರೆ ಪ್ರೆಗ್ನೆನ್ಸಿ ಆಗುತ್ತೆ, ಮದುವೆ ಆಗಿಲ್ಲ ಅಂದರೆ ನೀಟಾಗಿ ಪೀರಿಯಡ್ಸ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್. ಇದು ಓವರಿಯಲ್ಲಿ ನ್ಯಾಚುರಲಿ ಆಗಬೇಕು. ಸೊ ಯಾವಾಗ ಈ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಆವಾಗ ಏನಾಗುತ್ತೆ, ಈ ಫಾಲಿಕಲ್ ಅನ್ನೋದು ಒಂದೋ ಎರಡೋ ನ್ಯಾಚುರಲ್ ಸೈಕಲಲ್ಲಿ ರಿಲೀಸ್ ಆಗಬೇಕಾಗಿರೋದು ಮಲ್ಟಿಪಲ್ ಫಾಲಿಕಲ್ಸ್ ಬರುತ್ತೆ. ಅಂದರೆ ಪಾಲಿಸಿಸ್ಟಿಕ್ ಅಂತ ಹೇಳ್ತೀವಿ. ಅದು ಸಿಸ್ಟ್ ಅಂದರೆ ನಿಮಗೆ 4-5 ಸೆಂಟಿಮೀಟರ್ ಸಿಸ್ಟೇ ಆಗಬೇಕಂತ ಏನಿಲ್ಲ. ಚಿಕ್ಕ ಫಾಲಿಕಲ್ಸು ತುಂಬ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಒಂದೇ ಸಲಕ್ಕೆ 12ಕ್ಕಿಂತ ಜಾಸ್ತಿ ಬರುತ್ತೆ. ಯೂಶಲಿ 10, 5, 6, 12 ಮ್ಯಾಕ್ಸಿಮಮ್ ಲಿಮಿಟ್ ತೊಗೊಳ್ತೀವಿ. 10ರಿಂದ 12 ಕ್ರಾಸ್ ಆಗ್ತಾ ಹೋಗ್ಬಿಡುತ್ತೆ. ಆವಾಗ ಅದನ್ನು ನಾವು ಪಾಲಿಸಿಸ್ಟಿಕ್ ಓವರಿ ಅಂತ ಹೇಳ್ತೀವಿ. ಅದನ್ನು ಅಲ್ಟ್ರಾಸೌಂಡಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ, ಓಕೆ ಪಾಲಿಸಿಸ್ಟಿಕ್ ಇದೆ. ಯೂಶಲಿ 5-6 ಫಾಲಿಕಲ್ ಇರೋ ಕಡೆ ವಿ ಸಿ ಸಮ್ 10, 12, 14, ವಿ ಹ್ಯಾವ್ ಸೀನ್ ಈವನ್ 26 ಫಾಲಿಕಲ್ಸ್ ಬರೋದೆಲ್ಲ ನೋಡಿದ್ದೀವಿ ಒಂದು ಓವರಿಯಲ್ಲಿ. ಸೊ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ
ಫಾಲಿಕಲ್ ಮಾತ್ರ ಬರುತ್ತೆ, ಆದರೆ ಒಂದು ಫಾಲಿಕಲ್ ಕೂಡ ಎಗ್ ಫಾರ್ಮೇಷನ್ ಆಗುವಷ್ಟರ ಮಟ್ಟಿಗೆ ದೊಡ್ಡದಾಗೋದಿಲ್ಲ, ಅದು ಮೆಚುರಿಟಿನೂ ಆಗೋದಿಲ್ಲ. ಅದು 2-3 ದೊಡ್ಡದಾಗ್ತಾ ಹೋಗುತ್ತೆ, ಬಟ್ ಯಾವುದು ಕೂಡ ಎಗ್ ಆಗಿ ಕನ್ವರ್ಷನ್ನು ಆಗೋದಿಲ್ಲ. ಅಲ್ಲಿಂದ ಅದು ಒಂದು ಪ್ರೆಗ್ನೆನ್ಸಿನೂ ಕಾಸ್ ಮಾಡೋದಿಲ್ಲ, ಅದು ಪೀರಿಯಡ್ಸು ಕೂಡ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಒಂದು ಪೇಷಂಟ್ಸಿಗೆ ಇರೆಗ್ಯುಲರ್ ಸೈಕಲ್ ಆಗುತ್ತೆ, 2-3 ಮಂತ್ಸ್ ಆದರೂ ಅವ್ರಿಗೆ ಪೀರಿಯಡ್ಸ್ ಆಗೋದಿಲ್ಲ, ಅಥವಾ ಅವ್ರಿಗೆ ಪ್ರೆಗ್ನೆನ್ಸಿ ಅಚೀವ್ ಮಾಡೋದ್ರಲ್ಲೂ ಆಗೋದಿಲ್ಲ. ಇಲ್ಲಿ ಇದು ಒಂದು ಬೇಸಿಕಲಿ ಇರೋ ಥಿಯರಿ ಆಫ್ PCOS. ಬಟ್ ಇತ್ತೀಚೆಗೆ ಇದರಲ್ಲಿ ಕೂಡ ಮತ್ತೆ ಎವಲ್ಯೂಷನ್ ಮತ್ತು ಹೊಸ ಸ್ಟಡೀಸ್ ಹೆಂಗೆ ಬಂದಿದೆ ಅಂದರೆ, ಯಾರಿಗೆ ಮುಂಚೆ ಇರ್ರೆಗ್ಯುಲರ್ ಸೈಕಲ್ಸ್ ಇರ್ತಿತ್ತೋ ಅವರಿಗಷ್ಟೇ ನಾವು PCOS ಇದೆ ಅಂತ ಹೇಳಿ ಡಯಾಗ್ನೋಸ್ ಮಾಡ್ತಿದ್ವಿ. ಬಟ್ ಇವಾಗ ಅಂದರೆ PCOS ಅಲ್ಲಿ 4 ಫಿನೋಟೈಪ್ ಅಂತ ಇರುತ್ತೆ, ABCD. ಅದರಲ್ಲಿ ಏನಾಗುತ್ತೆ ಅಂದರೆ, ಎಷ್ಟೊಂದು ಜನಕ್ಕೆ ಪೀರಿಯಡ್ಸ್ ರೆಗ್ಯುಲರ್ ಆಗೇ ಇರುತ್ತೆ, ಅವ್ರಿಗೆ ಓವರ್ ವೆಯ್ಟು ಇರ್ತಾರೆ, ಅವ್ರಿಗೆ ಒಬೆಸಿಟಿ ಇರುತ್ತೆ, ಎಲ್ಲ ಇರುತ್ತೆ. ಪೀರಿಯಡ್ಸ್ ರೆಗ್ಯುಲರ್ ಇದೆಯಲ್ವಾ ಡಾಕ್ಟ್ರೆ, ಹಂಗೂ PCOS ಇದೆಯಾ? ಎಸ್, PCOSದು 4 ಫಿನೋಟೈಪಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸಿಮ್ಟಮ್ ಇರ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ಸಿಮ್ಟಮ್ ಇಲ್ಲದೇ ಇರ್ಬೋದು. ಹೆಂಗೆ ಅಂದರೆ, ಎಷ್ಟೊಂದು ಜನಕ್ಕೆ 3 ತಿಂಗಳಿಗೂ 6 ತಿಂಗಳಿಗೂ ಒಂದ್ಸಲ ಪೀರಿಯಡ್ಸ್ ಆಗುತ್ತೆ, ಅಥವಾ ಮಾತ್ರೆ ತೊಗೊಂಡ್ರೆ ಅಷ್ಟೇ ಪೀರಿಯಡ್ಸ್ ಆಗುತ್ತೆ, ಬೇರೆ ಟೈಮಲ್ಲಿ ಪೀರಿಯಡೇ ಆಗಲ್ಲ ಅಂತ ಬರ್ತಾರೆ. ಅವ್ರಿಗೆ PCOS ಇರುತ್ತೆ, ಡೆಫಿನೆಟ್ಲಿ ಓಕೆ. ಬಟ್ ಅವ್ರಿಗೆ ಮದುವೆ ಆದಾಗ ಗೊತ್ತಿಲ್ದಿರೋ ವರ್ಷದಲ್ಲಿ ಒಂದು ಎಲ್ಲೋ ಎಗ್ ರಿಲೀಸ್ ಆಗ್ಬಿಟ್ಟು ನ್ಯಾಚುರಲ್ ಪ್ರೆಗ್ನೆಂಟ್ ಕೂಡ ಆಗಿರ್ತಾರೆ. ಸೊ ಆ ಲೆಕ್ಕಕ್ಕೆ PCOS ಇದ್ದವ್ರಿಗೆ ಮಕ್ಕಳಾಗೋದು ಕಷ್ಟ ಅಂತ ಹೇಳಿದ್ರೇನು 90% ಅವ್ರಿಗೆ ಆಗದೇ ಇದ್ರು 10% ಜನರಲ್ಲಿ ಅವ್ರಿಗೆ 6 ತಿಂಗಳಿಗೆ ಒಂದು ಎಗ್ ರಿಲೀಸ್ ಆಗಿ ಕೂಡ ಒಂದು ಪ್ರೆಗ್ನೆನ್ಸಿ ನ್ಯಾಚುರಲಿ ಆಗಿರಬಹುದು. ಸೊ ಅವ್ರಿಗೆ PCOS ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಕೂಡ PCOS ಅಲ್ಲಿ ಒನ್ ಆಫ್ ದ ಕ್ಯಾಟಗರಿ ವೇರ್ ಅವರು ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ತೊಂದರೆ ಆಗ್ತಿರಲ್ಲ, ಆದರೆ ಎಲ್ಲೋ ಒಂದು ಕಡೆ ಪೀರಿಯಡ್ಸ್ ರೆಗ್ಯುಲರ್ ಆಗಿರುತ್ತೆ. ಇನ್ನೊಂದು ಕೇಸಲ್ಲಿ ಯಾವ ಥರ ಇರುತ್ತೆ ಅಂದರೆ, ಪೀರಿಯಡ್ಸ್ ರೆಗ್ಯುಲರ್ ಆಗಿರುತ್ತೆ, ಬಟ್ ಎಲ್ಲೋ ಒಂದು ಕಡೆ ಅದು ಪ್ರೆಗ್ನೆನ್ಸಿ ಅಚೀವ್ ಮಾಡ್ತಾ ಇರಲ್ಲ. ಅಥವಾ ಇನ್ನೊಂದು ಏನಂದರೆ, ಬರೀ PCOS ಅಲ್ಲಿ ಇನ್ಫರ್ಟಿಲಿಟಿ ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸ್ ಒಂದೇ ಅಲ್ಲ, ದೇರ್ ಈಸ್, ಯಾಕೆ ನಾನು ಅವಾಗಲೇ ಹೇಳಿದ್ನಲ್ಲ ಸಿಂಡ್ರೋಮ್ ಅಂತ ಹೇಳಿದ್ರೆ, ಈಗ ನಾನು ಹೇಳಿದ್ದು ಇನ್ಫರ್ಟಿಲಿಟಿ ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸು ಓವರಿ ರಿಲೇಟೆಡ್ ಇತ್ತು. ಅದಕ್ಕೆ ಮುಂಚಿನ ಕಾಲದಲ್ಲಿ ಬರೀ ಇದನ್ನು ಡಿಸೀಸ್ ಅಂತ ಹೇಳ್ತಾ ಇದ್ರು. ಇವಾಗ ಏನಾಗಿದೆ, ಇದು ಬರೀ ಓವರಿಗೆ ಸೀಮಿತವಾಗಿಲ್ಲ. PCOS ಓಕೆ, ಆ ಹೆಣ್ಮಗಳಿಗೆ ಮದುವೆನ ಆಯಿತು, ಮಕ್ಕಳು ಆಯಿತು, ಅವ್ರಿಗೊಂದು 40 ವರ್ಷ ಆಗುತ್ತೆ, ಅವ್ರಿಗೆ ಅರ್ಲಿ ಮೆನೋಪಾಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಡಿಲೇಡ್ ಮೆನೋಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ಇಷ್ಟು ವರ್ಷ ಏನು ಪ್ರಾಬ್ಲಮ್ಮೇ ಇಲ್ಲ, ಅವ್ರು ನೋಡಿಸ್ಕೊಂಡೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ PCOS ಇದೆ ಅಂತ. ಯಾಕಂದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಇದು ಇನ್ನೂ ಒನ್ ಆಫ್ ದ ಥರ್ಡ್ ಫಿನೋಟೈಪ್ ಹೆಂಗಂದ್ರೆ, ಅವರಿಗೆಲ್ಲ ನಾರ್ಮಲ್ ಇರ್ಬೋದು, ಪೀರಿಯಡ್ಸ್ ರೆಗ್ಯುಲರ್ ಇದ್ದಿರ್ಬೋದು, ಮಕ್ಕಳು ನೀಟಾಗಿ ಆಗಿರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಅರ್ಲಿ ಮೆನೋಪಾಸ್ ಆದರೂ ಆಗಿರುತ್ತೆ, ಅಥವಾ ಡಿಲೇಡ್ ಮೆನೋಪಾಸ್ ಆಗಿರುತ್ತೆ. ಸೊ ಮೆನೋಪಾಸ್ ಆಗೋ ಟೈಮಲ್ಲಿ ಅವ್ರಿಗೆ ಹೆವಿ ಫ್ಲೋ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ರಿಪೀಟೆಡ್ ಎಕ್ಸ್ಪೋಜರ್ ಆಫ್ ದ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ, ಗರ್ಭಕೋಶದಲ್ಲಿ ಒಂದು ಎಂಡೋಮೆಟ್ರಿಯಮ್ ಇರುತ್ತೆ, ಅದ್ರ ಮೇಲೆ ಈಸ್ಟ್ರೋಜನ್ ರಿಪೀಟೆಡ್ ಆಗಿ ಜಾಸ್ತಿ ಫ್ರೀ ರಾಡಿಕಲ್ಸ್ ಎಲ್ಲ ಪ್ರೊಡಕ್ಷನ್ ಆಗಿ ಈಸ್ಟ್ರೋಜನ್ ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ, ಆ ಈಸ್ಟ್ರೋಜನ್ ರೆಗ್ಯುಲರ್ ಆಗಿ ಯೂಟ್ರಸ್ ಮೇಲೆ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಸಮ್ವೇರ್ ಯೂಟ್ರಸ್ ಎಂಡೋಮೆಟ್ರಿಯಮ್ ಥಿಕ್ಕಂಡ್ ಆಗಿ ಒಂದು ಎಂಡೋಮೆಟ್ರಿಯಲ್ ಕಾರ್ಸಿನೋಮಾ ಆಗುತ್ತೆ, ಅಥವಾ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಕ್ಯಾನ್ಸರ್ ರಿಲೇಟೆಡ್ ರಿಸ್ಕ್ ಕೂಡ PCOS ಅಲ್ಲಿ ಜಾಸ್ತಿ ಇರ್ಬೋದು. ಇದು ಹೆಂಗೆ ಲಿಂಕ್ಡ್ ಅಂತ ಹೇಳಿದ್ರೆ, PCOS ಅಲ್ಲಿ ಆಗೋ ಈಸ್ಟ್ರೋಜನ್ ಇಂಬ್ಯಾಲೆನ್ಸು ಅಥವಾ ಹೈ ಈಸ್ಟ್ರೋಜನ್, ಹೈಪರ್ ಈಸ್ಟ್ರೋಜನಿಮಿಯಾ ಏನನ್ನ ಇರುವಂತಹ PCOS, ಅಂಥ ಕೇಸಲ್ಲಿ ಈವನ್ ಗರ್ಭಕೋಶದ ಕ್ಯಾನ್ಸರ್ ಕೂಡ ಮುಂದಿನ ದಿನಗಳಲ್ಲಿ, ಅಂದರೆ 40 ವರ್ಷ 42 ವರ್ಷದಲ್ಲಿ ಗರ್ಭಕೋಶದ ಮೇಲೂ ಎಫೆಕ್ಟ್ ಆಗ್ಬೋದು. ಓವರಿನೇ ಬೇರೆ ಇರುತ್ತೆ, ಗರ್ಭಕೋಶನೇ ಬೇರೆ ಇರುತ್ತೆ. ಸೊ ಓವರಿಯಲ್ಲಿ ಆಗುವಂಥ ಒಂದು ಪ್ರಾಬ್ಲಮ್ಮು ಈವನ್ ಗರ್ಭಕೋಶದ ಮೇಲೂ ಎಫೆಕ್ಟ್ ಮಾಡೋ ಚಾನ್ಸಸ್ ಬಂದಿರುತ್ತೆ. ಇದು ರಿಲೇಟೆಡ್ ಟು ಯೂಟ್ರಸ್. ಇನ್ನು PCOSದು ಇನ್ನೂ ಒಂದು ಸಿಂಪ್ಟಮ್ ಏನು ಅಂತಂದರೆ, ಶುಗರ್ ರೈಸ್ ಆಗುತ್ತೆ. ಯಾಕೆ? ಆ್ಯಕ್ಚುಲಿ ಇದು ಫ್ರೀ ರಾಡಿಕಲ್ಸು ಬರೀ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಒಂದೇ ಅಲ್ಲ, ಅದು ಇನ್ಸುಲಿನ್ ಮೇಲೂ ಕೂಡ ಎಫೆಕ್ಟ್ ಕೊಡುತ್ತೆ. ಇನ್ಸುಲಿನ್ ಮೇಲೆ ಹೆಂಗೆ ಎಫೆಕ್ಟ್ ಕೊಡುತ್ತೆ ಅಂದರೆ, ಯಾವಾಗ ಈಸ್ಟ್ರೋಜನ್ ಬ್ಯಾಲೆನ್ಸ್ ತಪ್ಪುತ್ತಲ್ಲ, ಇನ್ಸುಲಿನ್ ಕೂಡ ಈ ಪ್ರಾಬ್ಲಮ್ ಏನಂದರೆ, ಈಗ ಸೆಡೆಂಟರಿ ಮೇನ್ಲಿ ನಾನು ಹೇಳ್ದಂಗೆ ಲೈಫ್ ಸ್ಟೈಲ್ ಡಿಸಾರ್ಡರ್, ಇದರಲ್ಲಿ ಬರೀ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಮೇಲೆ ಒಂದೇ ಅಲ್ಲ, ಅದು ಅವ್ರು ಯಾವಾಗಲೂ ಊಟ ಮಾಡಿ ಕೂತ್ಕೊಂಡವಾಗ ಇನ್ಸುಲಿನ್ನು ರೈಸ್ ಆಗ್ತಾ ಇರುತ್ತೆ. ಅವರು ಊಟ ಮಾಡಿ ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ಮಸಲ್ ಏನು ಮಾಡುತ್ತೆ, ಗ್ಲೂಕೋಸ್ ಮೆಟಬಾಲಿಸಮ್ ಮಾಡುತ್ತೆ, ಇನ್ಸುಲಿನ್ಗೆ ಕೆಲಸ ಕೊಡೋದಿಲ್ಲ. ಬಟ್ ಯಾವಾಗ ಅವ್ರು ಊಟ ಮಾಡಿ ಕೂತ್ಕೊಂಡವಾಗ ಇನ್ಸುಲಿನ್ನು ಸ್ವತಃ ರೈಸ್ ಆಗಬೇಕು, ಇರೋ ಫ್ಯಾಟನ್ನೆಲ್ಲ ಬರ್ನ್ ಮಾಡಬೇಕಾಗತ್ತೆ, ಅಥವಾ ಇರೋ ಗ್ಲೂಕೋಸ್ನ ಮೆಟಬಲೈಸ್ ಮಾಡಬೇಕಾಗತ್ತೆ. ಸೊ ಆವಾಗ ಇದು ಗ್ರ್ಯಾಜುವಲಿ ಅವ್ರಿಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದಷ್ಟು ಇನ್ಸುಲಿನ್ ಸೆಕ್ರೇಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಹೈಪರ್ ಇನ್ಸುಲಿನಿಮಿಯಾ ಅಂತ ಹೇಳ್ತೀವಿ. ಈ ಕಮಿಂಗ್ ಟು ದಿಸ್ ಅಬ್ಡಾಮಿನಲ್ ಒಬೆಸಿಟಿ ಮೇನ್ಲಿ ಕಾರಣ ಅದು ಗಂಡಸರಲ್ಲಾದರೂ ಆಗಿರ್ಬೋದು, ಹೆಂಗಸರಲ್ಲಾದ್ರೂ ಆಗಿರ್ಬೋದು, ಹೊಟ್ಟೆ ಭಾಗದ ಬೊಜ್ಜು ಜಾಸ್ತಿ ಯಾವಾಗ ಆಗುತ್ತೆ ಅಂದರೆ ಹೈಪರ್ ಇನ್ಸುಲಿನ್, ಅಂದರೆ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆದಾಗ. ಈವನ್ ಗಂಡಸರಾದರೂ ಆಯಿತು, ಊಟ ಮಾಡಿಬಿಟ್ಟು ಮತ್ತೆ ತಿರ್ಗಾ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಳೋದು, ಅಥವಾ ಬೈಕ್ ತೊಗೊಂಡು ಎಲ್ಲ ಟೈಮ್ ಓಡಾಡೋದು, ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ರನ್ನಿಂಗ್ ಇಲ್ಲ, ಜಾಗಿಂಗ್ ಇಲ್ಲ, ಸೊ ಆ ಥರ ಏನೂ ಇಲ್ಲದೆ ಇರುವಾಗ ಇನ್ಸುಲಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಸುಲಿನ್ದು ಕ್ಯಾರೆಕ್ಟರಿಸ್ಟಿಕ್ ಏನಂತಂದರೆ, ಇಟ್ ಕಾಸಸ್ ಫ್ಯಾಟ್ ಡಿಪಾಸಿಷನ್ ಮೇನ್ಲಿ ಇನ್ ದ ಅಬ್ಡಮನ್ ಏರಿಯಾ ಮೇನ್ಲಿ. ಅದಕ್ಕೆ ಇವನ್ ಗಂಡಸರಿಗೂ ಈಗ ಹೊಟ್ಟೆದಲ್ಲಿ ಫ್ಯಾಟ್ ಬರುತ್ತೆ, ಹೆಂಗಸರಿಗೂ ಕೂಡ
ಅದೇ ಕಾರಣದಿಂದನೇ ಹೊಟ್ಟೆಯಲ್ಲಿ ಫ್ಯಾಟ್ ಜಾಸ್ತಿ ಬರುತ್ತೆ. ಇಲ್ಲಿ ಇನ್ನೂ ಒಂದು ಏನಂತಂದರೆ, ಸ್ವಲ್ಪ ಫ್ಯಾಟ್ ಏನಿರುತ್ತೆ ಹೊಟ್ಟೆಯಲ್ಲಿ, ಅದು ನೆಕ್ಸ್ಟ್ ಬರೋ ಇನ್ಸುಲಿನ್ ಏನು ಜಾಸ್ತಿ ವರ್ಕ್ ಮಾಡ್ತಾ ಇರುತ್ತೆ, ಈ ಫ್ಯಾಟು ಅದರದ್ದು ರೆಸಿಸ್ಟೆನ್ಸ್ ಮಾಡ್ತಾ ಹೋಗುತ್ತೆ. ಸೊ ಏನು ಆಲ್ರೆಡಿ ಇನ್ಸುಲಿನ್ನು ಈಗ ಫಾರ್ ಎಕ್ಸಾಂಪಲ್ ಒಂದು 5 ಯೂನಿಟ್ ಇನ್ಸುಲಿನ್ ಈಗ ಒಂದು ಸಲಕ್ಕೆ ಒಬ್ಬರು ಊಟ ಮಾಡಿದ್ದಾರೆ, ಅವರಿಗೊಂದು 5 ಯೂನಿಟ್ ಇನ್ಸುಲಿನ್ ನ್ಯಾಚುರಲಿ ಪ್ರೊಡಕ್ಷನ್ ಆಗಬೇಕು. ಆ 5 ಯೂನಿಟ್ ಇನ್ಸುಲಿನ್ ಅವರು ಒಂದು ಹೊತ್ತು ಮಾಡಿರೋ ಫುಡ್ಡನ್ನು ಮೆಟಬಲೈಸ್ ಮಾಡೋಕ್ಕೆ ಅವಶ್ಯಕತೆ ಇರುತ್ತೆ. ಬಟ್ ಇದೇ 5 ಯೂನಿಟ್ ಇನ್ಸುಲಿನ್ನು ಹೊಟ್ಟೆ ಭಾಗದ ಬಜ್ಜೆ ಏನಿರುತ್ತಲ್ಲ, ಈ 5 ಯೂನಿಟ್ ಇನ್ಸುಲಿನ್ ಕೆಲಸ ಏನು ಮಾಡ್ತಿರುತ್ತೆ ಅದಕ್ಕೆ ಅದು ಅಡ್ಡಿ ಮಾಡುತ್ತೆ. ಅದನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆವಾಗ 5 ಯೂನಿಟ್ ಸೆಕ್ರಿಟ್ ಆಗೋ ಕಡೆ 10 ಯೂನಿಟ್ ಬಾಡಿ ಸೆಕ್ರಿಟ್ ಮಾಡುತ್ತೆ, ಬಿಕಾಸ್ ಗ್ಲೂಕೋಸ್ ಅಂತೂ ಮೆಟಬಲೈಸ್ ಆಗಲೇಬೇಕು. ಸೊ ಅಂಥ ಟೈಮಲ್ಲಿ ಈ ಹೊಟ್ಟೆ ಭಾಗದ ಸ್ವಲ್ಪ ಇರೋ ಫ್ಯಾಟು ತಿರ್ಗಾ ಇನ್ಸುಲಿನನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ 5 ಯೂನಿಟ್ ಪ್ರೊಡ್ಯೂಸ್ ಆಗೋ ಕಡೆ 10 ಯೂನಿಟ್ ಅವಶ್ಯಕತೆ ಬೀಳುತ್ತೆ. ಸೊ ಅದನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಈ ಯಾವಾಗ ತಿರ್ಗಾ 10 ಯೂನಿಟ್ ಇನ್ಸುಲಿನ್ ಇರುತ್ತಲ್ಲ, ಅದು ಸುಮ್ಮನೆ ಕೂತ್ಕೊಳ್ಳಲ್ಲ, ಅದು ಗ್ಲೂಕೋಸ್ನ ಮತ್ತೆ ಫ್ಯಾಟ್ ಕನ್ವರ್ಷನ್ ಮಾಡುತ್ತೆ. ಆ ಗ್ಲೂಕೋಸ್ ಆ ಫ್ಯಾಟ್ ಏನು ಮಾಡುತ್ತೆ, ತಿರ್ಗಾ ಬಂದು ಮತ್ತೆ ಹೊಟ್ಟೆಯಲ್ಲೇ ಇದು ಒಂಥರ ವಿಷಯಸ್ ಸೈಕಲ್ ಅಂತ ಹೇಳ್ತೀವಿ. ಸ್ವಲ್ಪ ಇರೋ ಫ್ಯಾಟು ಜಾಸ್ತಿ ಇನ್ಸುಲಿನ್ ಸೆಕ್ರೇಟ್ ಮಾಡುತ್ತೆ, ಇನ್ಸುಲಿನ್ ಜಾಸ್ತಿ ಆದಂಗೆ ತಿರ್ಗಾ ಫ್ಯಾಟ್ ಬರುತ್ತೆ. ಈ ಫ್ಯಾಟು ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡುತ್ತೆ, ತಿರ್ಗಾ 10 ಇರೋದು 15 ಅವಶ್ಯಕತೆ. ಸೊ ಈ ಥರ ಆದಾಗ ಇದು ಏನಂತಾರೆ, ಆದಷ್ಟು ಇದನ್ನು ಇನ್ಕ್ರೀಸ್ ಆಗಲಾರ್ದಂಗೆ ನೋಡ್ಕೊಳ್ಳೋದೇ ಒಳ್ಳೆಯದು. ಸ್ವಲ್ಪ ಫ್ಯಾಟ್ ಇತ್ತು ಅಂದರೆ ಆದಷ್ಟು ಬೇಗ ಅದನ್ನು ಕರಗಿಸೋದು ಒಳ್ಳೆಯದು. ಅದನ್ನು ಈ ವರ್ಷ ಬೇಡ, ನಾನು ಮುಂದಿನ ವರ್ಷ ಟಾರ್ಗೆಟ್ ಮಾಡ್ತೀನಿ, ಮುಂದೆ ಯಾರ್ದೋ ಮದುವೆ ಇದೆ ಆ ಟೈಮಲ್ಲಿ ವೆಯ್ಟ್ ಲಾಸ್ ಮಾಡ್ತೀನಿ, ದಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಅದೇನು ಮಾಡುತ್ತೆ, ಇನ್ನೂ ಡಿಫಿಕಲ್ಟ್ ಆಗುತ್ತೆ ಅದು ಕರಗಿಸೋದು. ಯಾಕಂದರೆ ನಿಮ್ದು ಇರೋ ಇನ್ಸುಲಿನ್ ಎಲ್ಲ ನೀವು ಆಲ್ರೆಡಿ ಖರ್ಚು ಮಾಡ್ತಾ ಇದ್ದೀರಾ. ಸೊ PCOSದು ಇನ್ನೂ ಒಂದು ಏನಂತ ಎಫೆಕ್ಟ್ ಅಂದರೆ ಹೈಪರ್ ಇನ್ಸುಲಿನೇಮಿಯಾ. ಸೊ PCOS ಡಯಾಗ್ನೋಸಿಸ್ ಇವಾಗಿಂದ ಪ್ರೆಸೆಂಟ್ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಹೇಗೆ ಅಂತಂದರೆ, ಒಂದು ಆಲಿಗೋ ಅಥವಾ ಆ್ಯನೋವ್ಯುಲೇಷನ್, ಅದೇನಂದರೆ ಇರ್ರೆಗ್ಯುಲರ್ ಸೈಕಲ್ಸು. ಎರಡನೇದು ಹೈಪರ್ ಇನ್ಸುಲಿನೀಮಿಯಾ. ಮೂರನೇದು ಏನಂದರೆ ಹೈಪರ್ ಆಂಡ್ರೋಜನಿಸಮ್ ಅಂತ ಹೇಳ್ತೀವಿ. ಅದು ಹೆಣ್ಮಕ್ಳಲ್ಲಿ ಏನಂದರೆ ಈ ಫ್ಯಾಟ್ ಏನು ಮಾಡುತ್ತೆ, ಬರೀ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಆಗಿ ಅಷ್ಟೇ ಕನ್ವರ್ಟ್ ಆಗಲ್ಲ, ಅದು ಈವನ್ ಆಂಡ್ರೋಜನ್ ಆಗು ಕೂಡ ಕನ್ವರ್ಟ್ ಆಗುತ್ತೆ. ಈ ಅನ್ವಾಂಟೆಡ್ ಹೈಪರ್ ಆಂಡ್ರೋಜನಿಸಮ್, ನಾರ್ಮಲಿ ಒಂದು ಸ್ವಲ್ಪ ಆಂಡ್ರೋಜನ್ಸ್ ಹೆಣ್ಮಕ್ಳಲ್ಲೂ ಇರುತ್ತೆ, ಆದರೆ ಈ ಫ್ಯಾಟ್ ಏನು ಮಾಡುತ್ತೆ ಅದ್ರ ಸೆಕ್ರೇಷನ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಯಾವಾಗ ಆಂಡ್ರೋಜನ್ ಸೆಕ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೋ ಆವಾಗ ಹೆಣ್ಮಕ್ಳಲ್ಲಿ ಏನು ಮಾಡುತ್ತೆ, ಈ ಅವ್ರಿಗೆ ಬೇರ್ಡ್ ಫಾರ್ಮೇಷನ್ ಆಯಿತು, ಅಥವಾ ಅನ್ವಾಂಟೆಡ್ ಹೇರ್, ಚೀಕ್ಸಲ್ಲಿ ಹೇರ್ ಬರೋದು, ಚಿನ್ನಲ್ಲಿ ಹೇರ್ ಬರೋದು, ಅಥವಾ ಆಲ್ ಓವರ್ ಬಾಡಿ ಅನ್ವಾಂಟೆಡ್ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ಹಿರ್ಸುಟಿಸಮ್ ಅಂತ ಹೇಳ್ತೀವಿ. ಅದು ಹಿರ್ಸುಟಿಸಮ್ ಕೂಡ ಒನ್ ಆಫ್ ದ ಸಿಂಪ್ಟಮ್ ಆಫ್ PCOS. ಅದು ನಾನು ಹೇಳ್ದಂಗೆ ಎಲ್ಲರಿಗೂ ಎಲ್ಲ ಸಿಂಪ್ಟಮ್ ಇರಬೇಕು ಅಂತಲ್ಲ, ಕೆಲವರಿಗೆ ಒಂದೊಂದು ಥರ ಸಿಂಪ್ಟಮ್, ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ಬೋದು, ಅಥವಾ ಕೆಲವರಿಗೆ ಎಲ್ಲದೂ ಕೂಡ ಇರ್ಬೋದು. ಇದನ್ನ ನಾವು PCOS ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ PCOS. ಆ್ಯಂಡ್ ದೆನ್ ಕಮಿಂಗ್ ಟು ದ ಇನ್ಫರ್ಟಿಲಿಟಿ. ಇನ್ಫರ್ಟಿಲಿಟಿ ಈಸ್ ಸ್ಟ್ರೈಟ್ ಅವೇ ರಿಲೇಟೆಡ್ ವಿತ್ ದ PCOS. ಹೆಂಗೆ ಅಂತಂದರೆ, ಈಗ ನಾನು ಆಗಲೇ ಹೇಳ್ದಂಗೆ ಎಗ್ಗೆ ಚೆನ್ನಾಗಿ ಫಾರ್ಮೇಷನ್ ಆಗಿಲ್ಲ ಅಂದರೆ ಎಲ್ಲಿಂದ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಅದು ಒಂದು ರೀಸನ್. ಇನ್ನೂ ಒಂದು ಹೇಳಿದೆ ನಾನು, ಅವ್ರಿಗೆ ಎಗ್ಗು 6 ತಿಂಗಳಲ್ಲಿ ಒಂದು ಬಂದರೂ ಪರವಾಗಿಲ್ಲ, ಪ್ರೆಗ್ನೆನ್ಸಿ ಆಗಿಬಿಟ್ಟಿರುತ್ತೆ. ಎಷ್ಟೊಂದು ಸಲ ನಮ್ಗೆ ಹೆಂಗೆ ಬರ್ತಾರೆ ಪೇಷಂಟ್ಸ್ ಅಂದರೆ, ಅವ್ರಿಗೆ ಕನ್ಸೀವ್ ಆಗೋದ್ರಲ್ಲಿ ತೊಂದರೆನೇ ಇಲ್ಲ, ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ 2 ತಿಂಗಳಲ್ಲಿ ಅಬಾರ್ಷನ್ನು, 3 ತಿಂಗಳಲ್ಲೇ ಅಬಾರ್ಷನ್ನು, 3 ಅಬಾರ್ಷನ್ ಆಗಿದೆ, 4 ಅಬಾರ್ಷನ್ ಆಗಿದೆ, ಸಸ್ಟೈನ್ ಆಗ್ತಾ ಇಲ್ಲ, 9 ಮಂತ್ಸ್ವರೆಗೆ ಕಂಟಿನ್ಯೂ ಆಗ್ತಾ ಇಲ್ಲ. ಸೊ ಅದರಲ್ಲಿ ಏನಾಗುತ್ತೆ, PCOS ಏನು ಮಾಡುತ್ತೆ, ಒಂದು ಪ್ರೆಗ್ನೆಂಟ್ ಆದವಾಗ, ಗರ್ಭಕೋಶದಲ್ಲಿ ಒಂದು ಸಲ ಪ್ರೆಗ್ನೆನ್ಸಿ ಅಚೀವ್ ಆದವಾಗ ಅದು ಮೇಂಟೈನ್ ಆಗೋಕ್ಕೂ ಕೂಡ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಬ್ಯಾಲೆನ್ಸ್ ಆಗೋದು ತುಂಬ ಇಂಪಾರ್ಟೆಂಟ್. ಇದು ಏನು ಮಾಡುತ್ತೆ, PCOS ಆಲ್ರೆಡಿ ಅಂಡರ್ಲೈನ್ ಕಂಡೀಷನ್ ಇರುತ್ತೆ, ಅದು ಅವ್ರಿಗೆ ಕನ್ಸೀವ್ ಆಗೋದ್ರಲ್ಲಿ ತೊಂದರೆ ಮಾಡ್ತಾ ಇರಲ್ಲ, ಆದರೆ ಎಲ್ಲೋ ಒಂದು ಕಡೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಮೇಂಟೈನ್ ಮಾಡೋದ್ರಲ್ಲಿ ದೇ ಫೇಲ್. ಸೊ ಅವಾಗ ಏನಾಗುತ್ತೆ, PCOS ಈಸ್ ರಿಲೇಟೆಡ್ ಟು ದ ಮಿಸ್ಕ್ಯಾರೇಜಸ್. ದೇ ಕೀಪ್ ಆನ್ ಗೆಟ್ಟಿಂಗ್ ದಿಸ್ ರಿಕರೆಂಟ್ ಅಬಾರ್ಷನ್ಸ್ ಅಂತ ಹೇಳ್ತೀವಿ. ಸೊ ಅದು PCOS, ಅದನ್ನು ನಾವು ಇನ್ಫರ್ಟಿಲಿಟಿ ಅಂತ ಏನು ಹೇಳೋದಿಲ್ಲ, ಬಟ್ ಸಬ್ಫರ್ಟಿಲಿಟಿ ಅಂತ ಹೇಳ್ತೀವಿ ಅದನ್ನು. ಸೊ ಅದು ಕೂಡ ಒನ್ ಆಫ್ ದ ಪ್ರಾಬ್ಲಮ್. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಇದು ಬರೀ ಒಂದು ಜನ್ರೇಷನ್ಗೆ ನಿಂತವಲ್ಲ. ಪ್ರಾಬ್ಲಮ್ ಏನಂದರೆ, ಈಗ ಆಲ್ರೆಡಿ PCOS ಮದರ್ ಗೆಟ್ಟಿಂಗ್ ಪ್ರೆಗ್ನೆಂಟ್, ಅವ್ರಿಗೆ ಏನಾದ್ರು ಫೀಮೇಲ್ ಫಿಟಸ್ ಇದ್ದವಾಗ, ಈವನ್ ದ್ಯಾಟ್ ಫೀಮೇಲ್ ಈಸ್ ಆಲ್ರೆಡಿ ಇಂಟ್ರಾಯೂಟ್ರನ್ ಎಕ್ಸ್ಪೋಜರ್ ಟು ಹೈ ಆಂಡ್ರೋಜನ್ಸ್ ಆ್ಯಂಡ್ ಆಲ್ ಅದರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ದ ನೆಕ್ಸ್ಟ್ ಚೈಲ್ಡ್ ಆಲ್ಸೋ ಹ್ಯಾಸ್ ಅ ರಿಸ್ಕ್ ಆಫ್ ಗೆಟ್ಟಿಂಗ್ ಫ್ಯೂಚರ್ PCOS. ಇನ್ನೂ ಒಂದು PCOSದು ಪ್ರಾಬ್ಲಮ್ ಏನಂದರೆ, ಈಗ ಆಲ್ರೆಡಿ ನಾನು ಹೇಳಿದ್ನಲ್ಲ, ಹೊಟ್ಟೆ ಭಾಗದ ತೂಕದಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ಅವರಿಗೆ ಆ ಪ್ರೆಗ್ನೆನ್ಸಿ ಡೆಲಿವರಿ ಟೈಮು 35 ವರ್ಷ 40 ವರ್ಷ ತನಕ ಅವರಿಗೆ ಏನೂ ತೊಂದರೆ ಆಗದೆ ಇರ್ಬೋದು, ಬಟ್ ಡೆಫಿನೆಟ್ಲಿ ಡಯಾಬಿಟಿಸ್ ಬರುವಂಥ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ ಒಂದು ಸಲ PCOS ಇದ್ದರೆ. ಸೊ ಡಯಾಬಿಟಿಸ್. ಇನ್ನೊಂದೇನೆಂದರೆ, ಫ್ರೀ ರ್ಯಾಡಿಕಲ್ಸು ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ಈವನ್ BP ಕೂಡ ಬೇಗ ಬರುತ್ತೆ. ಸೊ ಹಾಗಾಗಿ ನಾವು ಯಾಕೆ ತುಂಬ ಅರ್ಲಿ ಏಜಿಂದನೇ ತುಂಬ ಸ್ಟ್ರೆಸ್ ಮಾಡ್ತೀವಿ ಅಂದರೆ, PCOS, ಅದಕ್ಕೆ ಅದನ್ನು ಸಿಂಡ್ರೋಮ್ ಅಂತ ಹೇಳ್ತೀವಿ,
It is nothing but a metabolic syndrome where the patient will have the risk in getting regular periods, they have problem in conceiving, they might face problem in continuing till 9 months. These patients may get BP and sugar in pregnancy, or else ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ್ರು ಕೂಡ ಎಲ್ಲ ಒಂದು ಕಡೆ 35-40 ಇಯರ್ಸ್ ಬರುವಾಗ ಅವ್ರಿಗೆ ಬಿ ಪಿನೋ ಶುಗರು ಸ್ವಲ್ಪ ಜಲ್ದಿನೇ ಬರೋ ಚಾನ್ಸಸ್ ಇರುತ್ತೆ, ಆ್ಯಂಡ್ ಅಷ್ಟು ಈಸಿ ಕಂಟ್ರೋಲು ಆಗೋದು ಕೂಡ ಕಷ್ಟ ಇರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ PCOS and infertility. ಮ್ಯಾಮ್ ಅದೇ ರೀತಿ ಹೇಳಿದ್ರಲ್ಲ, ನಾವು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರತಿ 5 ವರ್ಷಕ್ಕೊಂದ್ಸತಿ ಮಾಡ್ತಾರೆ ಮ್ಯಾಮ್. 2012ರಲ್ಲಿ NFHS 4 ಅಂತೇಳಿ ಮಾಡಿದ್ರು. 2003, 2004, 2005 ಟೈಮಲ್ಲಿ NFHS 3 ಆಗಿತ್ತು. ಸೊ ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ರೀಸೆಂಟಾಗಿ ಮಾಡಿದಂದರೆ 2019 ಮತ್ತು 2020ರಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮಾಡಿದ್ರು. ಸೊ ಇದರಲ್ಲಿ ಫೀಮೇಲ್ ಹೆಲ್ತ್ದು ಒಬೆಸಿಟಿ ಮ್ಯಾಗೆ ಅವ್ರು ಮೇನಾಗಿ ಏನು ಟಾಪಿಕ್ ಹೇಳಿದ್ರು ಅಂತ ಹೇಳಿದರೆ, ಫೀಮೇಲ್ಸಲ್ಲಿ 84% ಆಫ್ ಅಬ್ಡಾಮಿನಲ್ ಒಬೆಸಿಟಿ ಇರೋದು ಫೀಮೇಲ್ಸಲ್ಲೇ ಜಾಸ್ತಿ ಅಂತ. ಅದೇ ಪ್ರಕಾರ 64% ಮೇಲಲ್ಲೇ ಜಾಸ್ತಿ ಅಂತ. ಇದು NFHS 2012 ಆಗಿರೋದು ಕಂಪೇರ್ ಮಾಡಿದರೆ ಸೊ ಡ್ರಾಸ್ಟಿಕ್ ಚೇಂಜ್ ಇದೆ ಮ್ಯಾಮ್. ಸೊ NFHS ಇನ್ನು 6 ಬರುವಂಥದ್ದು 2025 ಮತ್ತು 26ಕ್ಕೆ. ಸೊ ಇದೇ ಥರ ಮ್ಯಾಮ್ ಇದು 2025ಗೆ 2030, 35 ಅಥವಾ 2040 ಅಂತ ಒಂದು ಇಯರ್ ತಗೊಂಡ್ರೆ ನಾವು ಒಬೆಸಿಟಿ ಅನ್ನೋದು ಮೇನ್ ಕಾಸಲ್ಲಿ ಬಂದೇ ಬರುತ್ತೆ ಮ್ಯಾಮ್. ಯಾಕಂದರೆ ಈಗ ಆಲ್ಮೋಸ್ಟ್ ಲಂಗ್ ಡಿಸೀಸಸ್ ಮೇನ್ ಬಂದರೆ, ಡಯಾಬಿಟಿಸ್ ಮೇನ್ ಬಂದರೆ, ಇನ್ನೊಂದು ಸ್ವಲ್ಪ ಟೈಮ್ ಆದಾಗ ನಾವು ಅದು ಫಸ್ಟ್ ಲೈನು ಒಬೆಸಿಟಿಯಲ್ಲಿ ಇರುತ್ತೆ. ಸೊ ಇದೇ ರೀತಿ ಆದರೆ ಏನೇನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಮ್ಯಾಮ್. ಸೊ ಈಗ ಆಲ್ರೆಡಿ ಹೇಳಿದ್ನಲ್ಲ 84% ವುಮೆನ್ಸಲ್ಲಿ ಜಾಸ್ತಿ ಮತ್ತು ಮೇಲ್ಸಲ್ಲಿ 64 ಇದೆ ಅಂತ. ನೆಕ್ಸ್ಟ್ ಅದನ್ನು ಬೇಕಾದರೆ ಅದು ಮೇ ಬಿ 90% ಆರ್ 95% ಫೀಮೇಲ್ಸಲ್ಲಿ ಬರುತ್ತೆ. ಸೇಮ್ ಇವನ್ ಗಂಡಸರಲ್ಲಿ ಕೂಡ ಅಷ್ಟೇ. ಸೊ ಏನಾಗ್ಬೋದು ಮ್ಯಾಮ್ ಇದೇ ರೀತಿ ಒಂದು 5 to 10 ಇಯರ್ಸ್ ಆದಮೇಲೆ ಏನಾಗ್ಬೋದು ಮ್ಯಾಮ್ ಈ ಒಬೆಸಿಟಿ ಯಾರೊಂದು ಏನನ್ನ ಜಾಸ್ತಿ ಕಾಸ್ ಮಾಡ್ಬೋದು? ನೀವು ಆಲ್ರೆಡಿ ಹೇಳಿದರೆ ಇನ್ಫರ್ಟಿಲಿಟಿ ಬಗ್ಗೆ, PCOD ಬಗ್ಗೆ, ಅದೇ ರೀತಿ ಬೇರೆ ಏನೇನೆಲ್ಲ ಕಾಸ್ ಮಾಡ್ಬೋದು ಮ್ಯಾಮ್? ಸೊ ಆಲ್ರೆಡಿ ನಾವು ಟ್ರೆಂಡ್ ಒಂದು ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ. ಈಗ ನೀವು ಹಂಗೆ ತೊಗೊಂಡ್ರೆ ಇಂಡಿಯಾ ಹ್ಯಾಸ್ ಬಿಕಮ್ ದ ಡಯಾಬಿಟಿಕ್ ಕ್ಯಾಪಿಟಲ್. ಸೊ ಆಲ್ಮೋಸ್ಟು ನಾವೀಗ ಎಲ್ಲರದ್ದು ಹಿಸ್ಟ್ರಿ ತೊಗೋತೀವಿ. ನೀವು ಮುಂದಿನಕ್ಕಿಂತ ನಾವು ಪ್ರೆಸೆಂಟ್ ಡಾಟಾನೇ ನೋಡಿದ್ರೆ, ನಾವು ಆಲ್ಮೋಸ್ಟ್ ಎಲ್ಲರದ್ದು ಫ್ಯಾಮಿಲಿ ಹಿಸ್ಟ್ರಿ ತೊಗೊಳ್ಳುವಾಗ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬರು ತಂದೆಗೋ ತಾಯಿಗೋ ಶುಗರ್ ಇದ್ದೇ ಇರುತ್ತೆ, ಅಥವಾ ಇಬ್ರಿಗೂ ಇರುತ್ತೆ. ಶುಗರು BP ಇಲ್ಲದೆ ಇರೋ ಮನೆಯೇ ಇಲ್ಲ ಅನ್ನೋ ಲೆವೆಲ್ಗೆ ಇವಾಗ ಎಲ್ಲರಿಗೂ BP, ಶುಗರು, ಥೈರಾಯ್ಡು, ಇದು 3 ಕೂಡ ಆಲ್ಮೋಸ್ಟ್ ಎಲ್ಲ ತುಂಬ ರೈಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಇದು ಏನಾಗ್ಬೋದು ಅಂದರೆ 2 ಥರ ಆಗ್ಬೋದು. ಈಗ ಏನಾಗಿದೆ ಅಂದರೆ, ಈಗ ಆಫ್ ಲೇಟ್ ವೆರಿ ರೀಸೆಂಟ್ಲಿ ಜನಕ್ಕೆ ಅವೇರ್ನೆಸ್ ಬರ್ತಾ ಇದೆ. ಓಕೆ, ಒಬೆಸಿಟಿಯಿಂದ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ, ಸೊ ನಾವೇನಾದರೂ ಮಾಡಬೇಕು. ಬಟ್ ಎಲ್ಲೋ ಒಂದು ಕಡೆ ಅವರು 1 ವರ್ಷ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ನನ್ನ ಹತ್ರ ಪೇಷಂಟ್ ಬರ್ತಾರೆ, ಅವರಿಗೆ ಪೀರಿಯಡ್ಸ್ ಆಗ್ತಾಯಿಲ್ಲ, ಸೊ ಅವ್ರು ಫಾಲೋ ಮಾಡ್ತಾರೆ. ನಾವು ಹೇಳೋ ಡಯಟ್ ಆಯಿತು ಅಥವಾ ವರ್ಕೌಟ್ ಆಯಿತು, ಫುಡ್ ಆಯಿತು, ಎಲ್ಲ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಒಂದು 6 ತಿಂಗಳು ಮಾಡ್ತಾರೆ. ದೆನ್ ಅಗೇನ್ ದೇ ಗೋ ಬ್ಯಾಕ್ ಟು ದ್ಯಾಟ್ ಸರ್ಕಲ್ ಓನ್ಲಿ. ಅಗೇನ್ ಅವ್ರಿಗೆ ಸ್ಟ್ರೆಸ್ ಇರುತ್ತೆ, ಇನ್ನೇನೋ ಒಂದು ಬಂತು. ಸೊ ಇದು ಹಿಂಗೆ ಜಾಸ್ತಿ ಆಗ್ತಾ ಹೋದರೆ ಡೆಫಿನೆಟ್ಲಿ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಹೋಗುತ್ತೆ, BP ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಹೇಳಬೇಕಂದ್ರೆ ಎಷ್ಟು ರೀನಲ್ ಫೇಲ್ಯೂರ್ಗಳಾಗ್ತಾ ಇದೆ, ಎಷ್ಟು ಟ್ರಾನ್ಸ್ಪ್ಲಾಂಟ್ಗಳಾಗ್ತಾ ಇದೆ. ಆಲ್ರೆಡಿ ಟ್ರಾನ್ಸ್ಪ್ಲಾಂಟ್ ಯೂನಿಟ್ಸಲ್ಲಿ ತುಂಬ ಕಷ್ಟ ಇದೆ. ಲಾಸ್ಟ್ ಒಂದು 5 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ತುಂಬ ರೀನಲ್ ಟ್ರಾನ್ಸ್ಪ್ಲಾಂಟು, ಲಿವರ್ ಟ್ರಾನ್ಸ್ಪ್ಲಾಂಟು ತುಂಬ ಜಾಸ್ತಿ ಆಗ್ತಿದೆ. ಇನ್ನು ಆ ಲೆಕ್ಕಕ್ಕೆ US ಡಾಟಾ ನೋಡೋದಾದರೆ, ಮುಂಚೆ ಎಲ್ಲ ಆಲ್ಕೋಹಾಲಿಕ್ ಸಿರೋಸಿಸ್ ಆಫ್ ಲಿವರ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಇರ್ತಿತ್ತು. ಲಿವರ್, ಫ್ಯಾಟಿ ಲಿವರ್ಗೆ ಆಲ್ಕೋಹಾಲಿಕ್ ಸಿರೋಸಿಸ್. ಬಟ್ ಇವಾಗ ನೀವು ಯಾರದೇ ಸ್ಕ್ಯಾನ್ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಹೋಗ್ಬಿಟ್ಟು ಯಾವುದೋ ಒಂದು ಸ್ಕ್ಯಾನ್ ಸೆಂಟ್ರಲ್ಲಿ ರಿಪೋರ್ಟ್ಸ್ ನೋಡಿದ್ರೆ ಎಲ್ಲ ಲಿವರ್ಗಳಲ್ಲಿ ಫ್ಯಾಟ್ ಇದೆ. ಈಗ ಹೆಂಗಾಗಿದೆ ಅಂದರೆ, ಫ್ಯಾಟ್ ಇಲ್ಲದೇ ಇರೋ ಲಿವರ್ ಅಂದರೆ ಅದು ನಾರ್ಮಲ್ ಇಲ್ವಾ ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದೆ. ಗ್ರೇಡ್ 1 ಫ್ಯಾಟಿ ಚೇಂಜಸ್ ಆರ್ ದೇರ್ ಆಲ್ಮೋಸ್ಟ್ ಇನ್ ಎವ್ರಿ ಸ್ಕ್ಯಾನ್ಸ್. ಯಾರ್ದು ಬಾಡಿ ಸ್ಕ್ಯಾನ್ ಮಾಡಿದ್ರು ಈಗ ಆಲ್ಮೋಸ್ಟ್ ಗ್ರೇಡ್ 1 ಫ್ಯಾಟಿ ಲಿವರ್ ಇದೆ. ಸೊ ಗ್ರೇಡ್ 1 ಫ್ಯಾಟಿ ಲಿವರ್ ಯೂಶಲಿ ಏನಂದರೆ 10% ಬಾಡಿ ವೆಯ್ಟ್ ಲಾಸ್ ಮಾಡಿದವಾಗ ಇಟ್ ಬಿಕಮ್ಸ್ ನಾರ್ಮಲ್. ಬಟ್ ಎಷ್ಟೊಂದು ಸಲ ಇದೇ ಮೇನ್ ಪ್ರಾಬ್ಲಮ್, ಅದೇ ಆಗ್ತಾ ಇಲ್ಲ, ವೆಯ್ಟ್ ಲಾಸೇ ಆಗ್ತಾ ಇಲ್ಲ, ಒಬೆಸಿಟಿ ಇನ್ನೂ ಇನ್ಕ್ರೀಸ್ ಆಗ್ತಾ ಇದೆ. ಇನ್ನೊಂದು ಏನಂದರೆ, ನೆಕ್ಸ್ಟ್ ಏನಾಗ್ತಾ ಇದೆ, ಚಿಲ್ಡ್ರನ್ನಲ್ಲಿ ಆಲ್ರೆಡಿ ಒಬೆಸಿಟಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಚಿಲ್ಡ್ರನ್ಗೆ ಮೇನ್ಲಿ ಜಂಕ್ ಫುಡ್ಡು ಎಲ್ಲ ಕಡೆಯಿಂದ ಜಾಸ್ತಿ. ಯಾವಾಗ ವರ್ಕಿಂಗ್ ಮದರ್ಸ್ ಇರ್ತಾರೆ, ಲಾಟ್ ಆಫ್ ಸ್ಟ್ರೆಸ್ ಇಸ್ ಹ್ಯಾಪನಿಂಗ್. ಸೊ ಅಂಥ ಟೈಮಲ್ಲಿ ಮಕ್ಕಳ ಕಡೆ ಧ್ಯಾನ ಕೊಡೋದಾಗ್ತಾ ಇಲ್ಲ. ಮಕ್ಕಳು ಆಲ್ಮೋಸ್ಟ್ TV ಮುಂದೆ ಕೂತಿರ್ತಾರೆ ಅಥವಾ ಮೊಬೈಲ್ ಮುಂದೆ ಕೂತಿರ್ತಾರೆ. ಅಥವಾ ಈಗ ಹೈಸ್ಕೂಲ್ ಮಕ್ಕಳು ಅಥವಾ ಇವನ್ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಆಲ್ರೆಡಿ ಸ್ಕೂಲ್ಗಳ ಕಡೆಯಿಂದ ಎಷ್ಟು ಪ್ರೆಷರ್ ಇರುತ್ತೆ, ಎಷ್ಟು ಹೋಮ್ವರ್ಕ್ ಇರುತ್ತೆ, ಅವ್ರಿಗೆ ಆಟ ಆಡೋದಕ್ಕೂ ಟೈಮು ಸಿಗ್ತಾ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಆಲ್ರೆಡಿ ಚೈಲ್ಡ್ಹುಡ್ ಒಬೆಸಿಟಿ ಅನ್ನೋದು ಬಂದ್ಬಿಟ್ಟಿದೆ. ಎಷ್ಟೊಂದು ಜನ ಬರ್ತಾರೆ, ಅವ್ರಿಗೆ ಮೆನಾರ್ಕಿ ಅಂತ ಹೇಳ್ತೀನಿ, ಅದು ಯಾವಾಗ ಮುಟ್ಟು ಬರುತ್ತೆ ಹೆಣ್ಣು ಮಕ್ಕಳಿಗೆ, ಮೆನಾರ್ಕಿ, ಏಜ್ ಆಫ್ ಮೆನಾರ್ಕಿ ಮುಂಚೆ ಎಲ್ಲ 13 ವರ್ಷ 14 ವರ್ಷ ಹಿಂಗಿರೋದು. ಇವಾಗ ಆಲ್ರೆಡಿ 10 ವರ್ಷಕ್ಕೆ ಬಂದಿದೆ, 9.5 ವರ್ಷಕ್ಕೆಲ್ಲ ಈಗ ಹೆಣ್ಮಕ್ಳಿಗೆ ಮೆನಾರ್ಕಿ ಆಗ್ತಾ ಇದೆ, ಬ್ಲೀಡಿಂಗ್ ಶುರು ಆಗ್ತಾ ಇದೆ. ಅದಲ್ದಿರ ಅವ್ರಿಗೆ ಈವನ್ ಬ್ಲೀಡಿಂಗ್ ಅಬ್ನಾರ್ಮಾಲಿಟೀಸ್ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಮುಂಚೆ ಎಲ್ಲ ಎಷ್ಟು ಮೆನಾರ್ಕಿ ಆದಮೇಲೆ ಅಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಿರಲಿಲ್ಲ. ಬಟ್ ಇವಾಗ ಮೆನಾರ್ಕಿ ಕೂಡ 9-10 ವರ್ಷಕ್ಕೆ ಆಗಿಬಿಡುತ್ತೆ. ಅದಾದಮೇಲೆ ತುಂಬ ಪ್ರಾಬ್ಲಮ್ಸ್ ಕೂಡ ಅವರು ಫೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಸ್ಕೂಲ್ಗಳ ಕಡೆಯಿಂದನೂ ಎಷ್ಟು ಪ್ರೆಷರ್
ಇರುತ್ತೆ ಅಂತಂದರೆ ಅವ್ರಿಗೆ ಆ ಕಡೆ ವರ್ಕೌಟ್ ಮಾಡೋಕ್ಕೂ ಆಗ್ತಿಲ್ಲ, ಎಕ್ಸಸೈಸ್ ಮಾಡೋಕ್ಕೂ ಆಗ್ತಿಲ್ಲ. ಅದು ಆಲ್ರೆಡಿ ಚಿಲ್ಡ್ರನ್ನಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಇನ್ಸಿಡೆಂಟ್ಸ್ಗಳು ಅಲ್ಲೂ ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಆ್ಯಂಡ್ ಅವರಿಗೂ ಕೂಡ ಪೀಡಿಯಾಟ್ರಿಷಿಯನ್ಸ್ ಹೇಳ್ತಾರೆ ತುಂಬ ವರ್ಕೌಟ್ ಮಾಡಬೇಕು. ಈಗ ಮಕ್ಕಳು ಕೂಡ ಜಿಮ್ ಸೇರ್ಕೊಳ್ಳೋ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಅವರು ಆಟನೇ ಕಡಿಮೆ ಆಗ್ಬಿಟ್ಟಿದೆ. ಅವ್ರಿಗೆ ಯಾವಾಗ ನಿಜವಾಗ್ಲೂ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂಥ ಟೈಮಲ್ಲಿ ಅವ್ರು ಆ್ಯಕ್ಚುಲಿ ವರ್ಕೌಟ್ ಮಾಡಬೇಕು ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿದೆ. ನನಗನ್ಸುತ್ತೆ ಇದು ಆದಷ್ಟು ಜಲ್ದಿ ಈ ಜಂಕ್ ಫುಡ್ ಅವಾಯ್ಡ್ ಮಾಡೋದ್ರಿಂದ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ನೆಲ್ಲ ಸ್ವಲ್ಪ ಕಂಟ್ರೋಲ್ ತೊಗೊಂಡ್ರೆ ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ನಾವು ಪ್ರಿವೆಂಟ್ ಮಾಡೋದು ಒಳ್ಳೆಯದು. ಯಾಕಂದರೆ ಈಗ ಬರೋ ಜನ್ರೇಷನ್ ನೆಕ್ಸ್ಟ್ ಅವರೇ. ಇನ್ನು ಯಾವಾಗ ಮುಂದಿನ ವರ್ಷ ಅಥವಾ ಇನ್ನೊಂದು ನೆಕ್ಸ್ಟ್ 5 ವರ್ಷ ಸರ್ವೆ ತೊಗೊಂಡ್ರೆ ಈಗಿರೋ 10 ವರ್ಷ 12 ವರ್ಷದವರೆಲ್ಲ ಅಡಲ್ಟ್ಸ್ ಆಗ್ತಾರೆ ಅವಾಗ. ಆ ಡಾಟಾನೇ ಅಲ್ಲಿ ಬರೋದು. ಸೊ ಈಗ ಆಲ್ರೆಡಿ ಈ ಥರ ಇರೋ ಲೈಫ್ ಸ್ಟೈಲಿಂದ ಮುಂದಕ್ಕೆ ಹೋದವಾಗ ಈಗೆಲ್ಲ ನೋಡಿ 30 ವರ್ಷ 28 ವರ್ಷ 25 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಸೊ ಇನ್ನು ಮುಂದೆ ಹೋಗ್ತಾ ಈ ಹಾರ್ಟ್ ಅಟ್ಯಾಕ್ ಇನ್ಸಿಡೆಂಟ್ಸ್ಗಳು ಜಾಸ್ತಿ ಆಗುತ್ತೆ. ರೀನಲ್ ಫೇಲ್ಯೂರ್ಗಳು ಜಾಸ್ತಿ, ಡಯಾಲಿಸಿಸ್ಗಳು ಜಾಸ್ತಿ, ಟ್ರಾನ್ಸ್ಪ್ಲಾಂಟ್ಗಳು ಜಾಸ್ತಿ ಆಗ್ತಾಯಿದೆ, ಲಿವರ್ ಫೇಲ್ಯೂರ್ಗಳು ಜಾಸ್ತಿ ಆಗ್ತಾಯಿದೆ. ಈಗ ಆಲ್ಕೋಹಾಲೇ ಕುಡಿಬೇಕು ಅಂತ ಏನಿಲ್ಲ. ಈಗ ಲಿವರ್ ಫೇಲ್ಯೂರು, ಈವನ್ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಗ್ರೇಡ್ 2 ಗ್ರೇಡ್ 3 ಫ್ಯಾಟಿ ಲಿವರ್ ಎಲ್ಲ ಲಿವರ್ ವರ್ಕ್ ಮಾಡೋದೇ ಕಮ್ಮಿ ಮಾಡಿಬಿಡುತ್ತೆ, ಲಿವರ್ ಫೇಲ್ಯೂರ್ಗಳಾಗ್ತವೆ. ಸೊ ಹಾಗಾಗಿ ಆದಷ್ಟು ಫ್ಯಾಟನ್ನು ಕಡಿಮೆ ಮಾಡಿಕೊಂಡು ತೂಕನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಮ್ಯಾಮ್, ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗಲಿ, ಇಂಥ ಇನ್ಫರ್ಟಿಲಿಟೀಸ್ ಆಗಲಿ ಅಥವಾ PCOS ಬಗ್ಗೆ ಎಲ್ಲ ನೀವು ತುಂಬವಾಗಿ ಹೇಳಿದ್ರಿ. ಸೊ ಏನೋ ಒಂದು ಸ್ಮಾಲ್ ಸ್ಟೆಪ್ ಚೇಂಜಸ್ ಮಾಡಿದಾಗ ಗ್ರೇಟ್ ಇಂಪ್ಯಾಕ್ಟ್ ಆಗುತ್ತೆ, ಅದು ಖಂಡಿತ. ಸೊ ಏನೇನೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಹಾಕ್ಕೊಳ್ಬೋದು ಮ್ಯಾಮ್? ಅವ್ರಿಗೆ ಕೆಲವರು ಇದ್ರದ್ದು ಒಬೆಸಿಟಿ ಬಾಡಿ ವೆಯ್ಟ್ ಆದರೂ ಕೂಡ ನಾನು ದಪ್ಪ ಇದನ್ನು ಕೆಲವರು ಬಾದರ್ ಆಗಿರೋದಿಲ್ಲ, ಯಾಕಂದರೆ ಅವರಿಗೆ ಅದರ ಕಾಂಪ್ಲಿಕೇಶನ್ಸ್ ಗೊತ್ತಿರೋದಿಲ್ಲ. ಹಾರ್ಟ್ ಅಟ್ಯಾಕ್ ಅಂತ ಹೇಳಿರ್ಬೋದು, ನಿಮಗೆ ಕೊಲೆಸ್ಟ್ರಾಲು ಇಲ್ಲಾಂದರೆ ಬೇರೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದು ಯಾರು ಅವ್ರು ಬಾದರ್ ಆಗಿರೋದಿಲ್ಲ. ಸೊ ಅವ್ರಿಗೆ ಏನು ಚೇಂಜಸ್ ಹೇಳ್ಬೋದು ಮ್ಯಾಮ್? ಅಂದರೆ ನಾವು ಡೈಲಿ ಲೈಫಲ್ಲಿ ಸ್ವಲ್ಪ ಸಣ್ಣ ಚೇಂಜಸ್ ಇದ್ದರೂ ಕೂಡ ಒಂದು ಸ್ವಲ್ಪ ಗ್ರೇಟ್ ಚೇಂಜಸ್ ಆಗಲಿಕ್ಕೆ ಸಾಧ್ಯ ಇದೆ. ಅದನ್ನು ಯಾವ ಥರ ಎಲ್ಲ ಚೇಂಜಸ್ಸು ಸಣ್ಣ ನಿಧಾನವಾಗಿ, ಸಡನ್ನಾಗಿ ನಾವು ಅವರಿಗೆ ಡಯಟ್ ಚೇಂಜ್ ಮಾಡಬೇಕು, ಸಡನ್ನಾಗಿ ನೀವು ಫಿಸಿಕಲಾಗಿ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಬೇಕಂತ ಹೇಳಿದ್ರೆ ಅವ್ರು ಯಾರೂ ಒಪ್ಪೋದಿಲ್ಲ. ಬಟ್ ಸಣ್ಣ ಪುಟ್ಟ ರೀತಿಯಲ್ಲಿ ಯಾವ ಥರ ಅವರಿಗೆ ಅದು ಚೇಂಜ್ ಮಾಡ್ಬೋದು ಅಂತ ಹೇಳಿದರೆ ಚೆನ್ನಾಗಿರ್ತಿತ್ತು ಮ್ಯಾಮ್. ಇದು ಸಣ್ಣ ಪುಟ್ಟ ಚೇಂಜಸ್ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅದು ನಿಮಗೆ ಒಂದು ದಿನ ಒಂದು ವಾರಕ್ಕೆ ಎಫೆಕ್ಟು ಕೊಡೋದಿಲ್ಲ. ಬಟ್ ಅದು ಏನಾಗುತ್ತೆ ಅಂದರೆ ವೆನ್ ಇಟ್ ಬಿಕಮ್ಸ್ ಅ ಹ್ಯಾಬಿಟ್, ಅದನ್ನು ನೀವು ಹ್ಯಾಬಿಟ್ ಥರ ತೊಗೊಂಡು ಹೋದವಾಗ ಡೆಫಿನೆಟ್ಲಿ 1 ಇಯರಲ್ಲಿ ನೀವು ತಿಂಗಳಲ್ಲಿ ಏನು 4-5 kg ಇಳಿಸಿ ಅಂತ ಹೇಳೋದು ಕಷ್ಟ. ಅಫ್ಕೋರ್ಸ್ ಗೇನ್ ಆಗುತ್ತೆ. ತುಂಬ ಜನ ನನ್ನ ಹತ್ರ ಬರ್ತಾರೆ, 3 ತಿಂಗಳಾಗಿತ್ತು, ನಾನು ನೋಡಿದ್ರೆ ಆಲ್ರೆಡಿ 10 kg ವೆಯ್ಟ್ ಗೇನ್ ಆಗಿಬಿಟ್ಟಿದೆ, ಯಾಕೆ ಹೆಂಗೆ ಅಂತ. ಸೊ ಎಲ್ಲೋ ಒಂದು ಕಡೆ ವೆಯ್ಟ್ ಗೇನ್ ಈಸಿಯಾಗಿ ಆಗುತ್ತೆ. ಅದು ಆ್ಯಕ್ಚುಲಿ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಓಕೆ, ಈಗ ಆಗ್ಬಿಟ್ಟಿದೆ, ಮುಂದೆ ಏನು ಮಾಡೋದು ಅಂತ ಕೇಳೋದಾದರೆ ಡೆಫಿನೆಟ್ಲಿ ಜಿಮ್ಮು ವರ್ಕೌಟ್ ಎಲ್ಲ ಬೇಕಾಗುತ್ತೆ. ಬಟ್ ಅದೂ ಕೂಡ ನಿಮಗೆ ಡೈರೆಕ್ಟ್ ಇಮಿಡಿಯೇಟು ನೀವು ದಿವಸ ಒಂದು 2 ಅವರ್ ಜಿಮ್ ಮಾಡಿದ್ರು ಕೂಡ ನಿಮಗೆ ಗ್ಯಾರಂಟಿ ಒಂದೇ ತಿಂಗಳಲ್ಲಿ ಫಿಸಿಯೋಲಾಜಿಕಲ್ ವೆಯ್ಟ್ ಲಾಸ್ ಆಗಬೇಕು. ಆ್ಯಕ್ಚುಲಿ ಅನ್ಫಿಸಿಯೋಲಾಜಿಕಲ್ ಆದರೆ ನೀವು 4ನೇ ತಿಂಗಳಿಗೆ ಹೋಗೋದೇ ಬಿಟ್ಬಿಡ್ತೀರಾ. ತುಂಬ ಜನ ಬರ್ತಾರೆ, ನಂಗೆ ಸುಸ್ತಾಯಿತು, ನನಗೇನು ಮಾಡೋಕ್ಕಾಗಲ್ಲ, ನನಗೇನೋ ವರ್ಕ್ ಪ್ರೆಷರ್ ಇದೆ. ಸೊ ಎಲ್ಲೋ ಒಂದು ಕಡೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ನಾನು ಹೇಳ್ತಾ ಇರೋದು ಮೇಯ್ಲಿ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ. ಇಟ್ ಈಸ್ ನಾಟ್ ಲೈಕ್ ಜಿಮ್ ಮಾಡಬೇಕು. ಮುಂಚಿನ ಕಾಲದಲ್ಲೂ ವ್ಯಾಯಾಮ ಮಾಡಿಸಿದ್ರು, ಸ್ಕೂಲಲ್ಲಿ ವೀಕ್ಲಿ ಒನ್ಸ್ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ರು, ಇಯರ್ಲಿ ಒನ್ಸ್ ಸ್ಪೋರ್ಟ್ಸ್ ಇರ್ತಿತ್ತು, ಎಲ್ಲ ಇರ್ತಿತ್ತು. ಬಟ್ ಇವಾಗೆಲ್ಲ ಬರೀ ಓದೋದು ಅಂತಲೇ ಆಗಿದೆ. ಸೊ ಎಲ್ಲರಿಗೂ ಒಂದು ನಾನು ಚಿಕ್ಕ ಚೇಂಜಸ್ ಹೇಗೆ ಅಂತಂದರೆ, ಈಗ ನೀವು ಎಲ್ಲೋ ಕೂತ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ. ಸೊ ಈ ಬಾಟಲ್ ಎಲ್ಲ ಪಕ್ಕದಲ್ಲೇ ಇಟ್ಕೊಂಡು ಕೂತಿರ್ತಾರೆ, ಐ ಕ್ಯಾನ್ ಸಿ. ಸೊ ಅಲ್ಲಿ TV ಇರುತ್ತೆ, RCB ಮ್ಯಾಚ್ ನಡೀತಾ ಇರುತ್ತೆ, ಪಕ್ಕದಲ್ಲೇ ಚಿಪ್ಸ್ ಇರುತ್ತೆ, ಬಾಟಲ್ ವಾಟರ್ ಇರುತ್ತೆ, ಎಲ್ಲ. ಸೊ ಏನು ಮಾಡಿ, ನಿಮಗೆ ಏನು ಬೇಕು ತಕ್ಷಣ ಅಂತ ಇರುತ್ತಲ್ಲ ಅದನ್ನು ಸ್ವಲ್ಪ ದೂರದಲ್ಲಿಡಿ, ಅಥವಾ ಕಿಚನ್ನಿಗೆ ಹೋಗಿಬಿಟ್ಟೆ ವಾಟರ್ ಕುಡಿಬೇಕು ಅನ್ನೋದು, ಅದು ಮೇನ್. ಸೊ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ ಅಥವಾ ಎಲ್ಲೋ ಆಫೀಸಲ್ಲಿದ್ದೀರಾ, ಮೀಟಿಂಗಲ್ಲಿದ್ದೀರಾ, ಸೊ ನಿಮಗೆ ವಾಟರ್ ಅಥವಾ ಗ್ಲಾಸ್ ಆಫ್ ವಾಟರ್ ಆಗಲಿ ಅಥವಾ ಬಾಟಲ್ ವಾಟರ್ ಅದನ್ನು ದೂರ ಅಟ್ಲೀಸ್ಟ್ ಒಂದು 5 ನಿಮಿಷ ಅಲ್ಲಿ ಹಿಂಗೆ ಹೋಗಿ ಕುಡಿದು ವಾಪಸ್ ಬರುವಷ್ಟು ಅದು ಡೆಫಿನೆಟ್ಲಿ ಬಂದ್ ಮಾಡಿ. 2ನೇದು ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್. ನೀವು ಸಿಗರೇಟೇ ಸೇದಬೇಕಂತ ಏನಿಲ್ಲ. ಸಿಟ್ಟಿಂಗ್ 15 ಮಿನಿಟ್ಸ್ಗಿಂತ ಜಾಸ್ತಿ ನೀವು ಕೂತಿದ್ರೆ ದಟ್ ಈಸ್ ಎನಫ್. ವಾಟ್ ಎವರ್ ಸ್ಮೋಕಿಂಗ್ ಮಾಡುವಂಥ ಏನು ಎಫೆಕ್ಟ್ ಇದೆಯಲ್ಲ ಅದೆಲ್ಲ ಬರೀ ಮೋರ್ ದೆನ್ 15 ಮಿನಿಟ್ಸ್ ಆಫ್ ಸಿಟ್ಟಿಂಗ್ ಕ್ಯಾನ್ ಗಿವ್ ದ ರಿಸಲ್ಟ್. ಸೊ ನೀವು ಏನು ಮಾಡಿ, ಎವ್ರಿ 10 to 15 ಮಿನಿಟ್ಸ್ ಆಗ್ತಿದ್ದಂಗೆ ಅಟ್ಲೀಸ್ಟ್ ಯು ಕ್ಯಾನ್ ಸ್ಟಾರ್ಟ್ ಟ್ರೈಯಿಂಗ್ ಒಂದು ಚಿಕ್ಕ ಅಲಾರಮ್ಮು, ಒಂದು ವೈಬ್ರೇಷನು, ಎಲ್ಲೋ ಒಂದು ಕಡೆ ಗೊತ್ತಾಗಬೇಕು. ಓಕೆ 15 ಮಿನಿಟ್ಸ್ ಆಯಿತು ನಾನು ಕೂತ್ಕೊಂಡು, ಸ್ವಲ್ಪ ನಿಂತ್ಕೊಳ್ಳಿ, ಒಂದು 2 ಮಿನಿಟ್ಸ್ ಆ ಕಡೆಯಿಂದ ಈ ಕಡೆ ಓಡಾಡಿ ಬಂದು ಕೂತ್ಕೋಬೋದು. ಸೊ ದಟ್ ಆಲ್ಸೋ ಕಾಸಸ್ ಫಿಸಿಕಲ್ ಆ್ಯಕ್ಟಿವಿಟಿ. ಇನ್ನು ಕೆಲವ್ರು ಹೆಂಗಿರ್ತಾರೆ ಅಂದರೆ, ಓಕೆ ಮೇಡಮ್ ಜಿಮ್ ಹೋಗೋಕೆ ಹೇಳಿದ್ದಾರೆ ಅಂತಬಿಟ್ಟು ಬೆಳಗ್ಗೆನೇ 1.5 ಅವರ್ ಜಿಮ್ ಮಾಡಿಬಿಟ್ಟು ಇಡೀ ದಿನ ಮಲ್ಕೊಂಡಿರ್ತಾರೆ. ದಟ್ ಈಸ್ ಅಗೇನ್ ಬ್ಯಾಡ್. ದಟ್ ಈಸ್ ಅಗೇನ್ ವೇಸ್ಟ್. ಅದು ಎಷ್ಟೇ ಮಾಡಿದ್ರು ಅದು ವೇಸ್ಟೇ. ಸೊ ನೀವು ಜಿಮ್ ಹೋಗೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ. ವಾಟ್ ಯು ಕ್ಯಾನ್ ಡೂ ಇಸ್ ಲೈಕ್ ಫುಲ್ ಡೇ ಎವ್ರಿ 15 ಮಿನಿಟ್ಸ್ ಒನ್ಸು ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರಬೇಕು. ಆಮೇಲೆ ನಿಮ್ಮದು ವಾರ್ಡ್ರೋಬಲ್ಲಿ ಕ್ಲಾತ್ಸ್ ಎಲ್ಲ ಯಾವ ಥರ ಮೇಯ್ನ್ಲಿ ಸ್ಟ್ರೆಚಸ್ ಆಗ್ತಾ ಇಲ್ಲ, ಬರೀ ವಾಕಿಂಗ್ ಒಂದೇ ಅಲ್ಲ. ವಾಕಿಂಗ್ ಈಸ್ ಆಲ್ವೇಸ್ ಒನ್ ಆ್ಯಕ್ಟಿವಿಟಿ.
ಮಸಲ್ ಸ್ಟ್ರೆಚ್ ಆಗಬೇಕು. ಸೊ ನಾನು ಆವಾಗಲಿಂದ ಹೇಳ್ತಿರೋದು ಅಬ್ಡಾಮಿನಲ್ ಒಬೆಸಿಟಿ ವಿಚ್ ಇಸ್ ವೆರಿ ವೆರಿ ಬ್ಯಾಡ್. ಸೊ ನೀವು ಏನೋ ಒಂದು ತೊಗೊಳ್ಳೋವಾಗ ಅಥವಾ ಇಡೋವಾಗ ಅದನ್ನು ಆದಷ್ಟು ಇನ್ಆಕ್ಸೆಸಿಬಲ್ ಅಂತ ಹೇಳ್ತೀವಿ, ಅಷ್ಟು ಈಸಿಯಾಗಿ ನಿಮ್ಮ ಕೈಗೆ ಸಿಗಬಾರ್ದು, ಅದು ನೀವು ಬಗ್ಗೆ ತೊಗೊಳ್ಬೇಕು. ಬೆಂಡಿಂಗೇ ಆಗ್ತಾಯಿಲ್ಲ ಇವಾಗ ಎಲ್ಲರಿಗೂ, ಬರೀ ಅಬ್ಡಾಮಿನಲ್ ಒಬೆಸಿಟಿ ಅಷ್ಟೇ ಮಾತಾಡ್ತಾ ಇದ್ದೀವಿ. ನೀವು ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋದರೆ ಹೇಳ್ತಾರೆ ಎಲ್ಲರಿಗೂ ಬ್ಯಾಕ್ ಏಕು, ಎಲ್ಲರಿಗೂ ಸ್ಪೈನಲ್ ರಿಲೇಟೆಡ್ ಪ್ರಾಬ್ಲಮ್ಸು, ಅದು ಇನ್ನೊಂದು ಫೀಲ್ಡೇ ಇದೆ, ಅದು ಕೂಡ ಮೇನ್ಲಿ ರಿಲೇಟೆಡ್ ವಿತ್ ಲೈಫ್ ಸ್ಟೈಲ್ ಡಿಸಾರ್ಡರ್. ತುಂಬ ಜನಕ್ಕೆ ತುಂಬ ಕಡಿಮೆ ಏಜಲ್ಲೇ ಶುರು ಆಗಿಬಿಡುತ್ತೆ ಬ್ಯಾಕ್ ಏಕೋ ಎಲ್ಲ. ಸೊ ನೀವು ಅದನ್ನು ಇನ್ಆಕ್ಸೆಸಿಬಲ್, ಕೆಳಗಡೆ ಎಲ್ಲೋ ಎದ್ದು ಬೆಂಡಾಗಿ ತೊಗೋಬೇಕು ಅಥವಾ ಮೇಲ್ಗಡೆ ಎಲ್ಲೋ ತೊಗೊಳ್ಬೇಕು. ಸೊ ಆ ಥರ, ಅಥವಾ ಕಿಚನ್ ಐಟಮ್ಸ್ ಆಗಲಿ ನೀವು ತುಂಬ ಕಷ್ಟಪಟ್ಟು ತೊಗೊಳ್ಳೋದು, ಅದು ನಿಮಗೆ ಆ ಮೂಮೆಂಟಲ್ಲಿ ಈಸಿ ಅಂತೆಲ್ಲ ಈಸಿಯಾಗಿ ಅರೇಂಜ್ ಮಾಡ್ಕೊಂಡಿರ್ತಾರೆ, ಸ್ವಲ್ಪ ಅದನ್ನು ಕಷ್ಟಪಟ್ಟು ಮಾಡಬೇಕು. ಎರಡನೇದು ನಿದ್ದೆ. ಈಗ ಅವಾಗಿಂದ ನಾವು ಹೇಳ್ತಾ ಇರೋದು ಸ್ಟ್ರೆಸ್ ಏನು ಮಾಡೋಕ್ಕಾಗಲ್ಲ, ಅದು ನಿಮಗೆ ವರ್ಕ್ ಪ್ರೆಷರ್ ಇರ್ಬೋದು, ಈಗ ವರ್ಕ್ ಮಾಡೋದು ಬಿಡಿ ಅಂತ ಹೇಳೋಕ್ಕಾಗಲ್ಲ, ದಟ್ ಈಸ್ ಅ ಡೈಲಿ ಲಿವಿಂಗ್. ಸೊ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಬರೀ ನಾನು ಅವಾಗಿಂದ ಊಟದ ಬಗ್ಗೆ ಹೇಳ್ತಾ ಇದ್ದೀನಿ, ಆ್ಯಕ್ಟಿವಿಟಿ ಬಗ್ಗೆ ಹೇಳ್ತಾ ಇದ್ದೀನಿ. ಎಷ್ಟೊಂದು ಜನ 4 hours 5 hours ನಿದ್ದೆ ಮಾಡಲ್ಲ. ಯು ಕೆ ಕ್ಲೈಂಟ್ಸ್ ಇರ್ತಾರೆ, ನೈಟೆಲ್ಲ ಕೆಲಸ ಮಾಡಬೇಕು. US ಕ್ಲೈಂಟ್ಸ್ ಇರ್ತಾರೆ, ನೈಟೆಲ್ಲ ಕೆಲಸ, ಅವ್ರಿಗೆ ಸರ್ಕಾಡಿಯನ್ ರಿದಮೇ ಚೇಂಜ್ ಆಗಿ ಹೋಗಿರುತ್ತೆ. ಅವರು ಹೇಳ್ತಾರೆ ದಿನ ಪೂರ್ತಿ ನಾನು ಊಟನೇ ಮಾಡಿರಲ್ಲ ಅಂದರೂ ಕೂಡ 2 kg ಜಾಸ್ತಿ ಆಗೋಗಿರುತ್ತೆ. ಸೊ ಏನಂತಂದರೆ ಎಲ್ಲೋ ಒಂದು ಕಡೆ ಸರ್ಕಾಡಿಯನ್ ರಿದಮ್ ಆಲ್ಟರ್ ಆಗಿದೆ, ಬಟ್ ಅದನ್ನು ನೀವು ಜಾಬ್ ಬಿಡೋಕ್ಕಾಗಲ್ಲ. ಸರ್ಕಾಡಿಯನ್ ರಿದಮ್ ಹಂಗೆ ಇರುತ್ತೆ. ಎಲ್ಲಿ ನೀವು ಚೇಂಜಸ್ ಮಾಡ್ಕೋಬೋದು ಅಂತಂದರೆ ಅದು ನೆಕ್ಸ್ಟ್ ಡೇಗೆ ಅಥವಾ ವೀಕೆಂಡ್ಗೆ ಆ ಸ್ಲೀಪ್ನ ಕಂಪನ್ಸೇಟ್ ಮಾಡ್ಕೊಳ್ಳೋದು ಒಂದು. ಇದು ರಿಗಾರ್ಡಿಂಗ್ ದ ಪೀಪಲ್ ಹೂ ಆರ್ ಡೂಯಿಂಗ್ ದ ನೈಟ್ ಶಿಫ್ಟ್. ಪೀಪಲ್ ಹೂ ಆರ್ ಆ್ಯಕ್ಚುಲಿ ಡೂಯಿಂಗ್ ದ ಡೇ ಶಿಫ್ಟ್, ಎಲ್ಲೋ ಒಂದು ಕಡೆ ನೀವೇ ಒಂದು ದಿನದ್ದು ಒಂದು ವಾರ ನೀವು ಬರೆದಿಟ್ಕೊಳ್ಳಿ, ಎಲ್ಲಿ ನಿಮ್ಮದು ಟೈಮ್ ಅನ್ನೋದು ಟೈಮ್ ಸಕ್ಕರ್ಸ್ ಅಂತ ಹೇಳ್ತೀವಿ. ಎಲ್ಲೋ ಯಾರ್ದೋ ಕಡೆ ನೀವು ಜಗಳ ಮಾಡ್ತಿರ್ಬೋದು, ಅಥವಾ ಏನೋ ಒಂದು ಅನ್ನೆಸರಿ ಥಿಂಕಿಂಗ್ ಇರ್ಬೋದು, ಅಥವಾ ಓವರ್ ಥಿಂಕಿಂಗ್, ಎಲ್ಲೋ ಒಂದು ಕಡೆ ಇಡೀ ಒಂದು ದಿನದಲ್ಲಿ 15 minutes ನೀವು ವೇಸ್ಟೇ ಮಾಡಿರ್ತೀರ. ಯಾರು ಏನು 24 hours ಫ್ರೂಟ್ಫುಲ್ ವರ್ಕಿಂಗೇ ಇರುತ್ತೆ ಅಂತ ಅಲ್ಲ. ಸೊ ಎಲ್ಲೋ ಒಂದು ಕಡೆ ಅದನ್ನು ನೋಟ್ ಡೌನ್ ಮಾಡಿಕೊಂಡು ಆ ಒಂದು 5 ನಿಮಿಷ ಇರ್ಬೋದು, ನೀವು ಆ ಟೈಮಲ್ಲಿ ಕೂತ್ಕೊಂಡು ಸುಮ್ಮನೆ ಸಿಂಪಲ್ ಬ್ರೀದಿಂಗ್, ಏನು ನಾನೇ ನಿಮಗೆ ಕಪಾಲಭಾತಿನೇ ಮಾಡಿ ಏನು ಅಂತಲ್ಲ, ಒಂದು ನಿಧಾನವಾಗಿರೋ ಬ್ರೀದಿಂಗ್ 5 ನಿಮಿಷ ಸುಮ್ಮನೆ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಕಾರ್ಟಿಸೋಲ್ ಲೆವೆಲ್ಸ್ ಅಟ್ಲೀಸ್ಟ್ ಕಮ್ಮಿ ಮಾಡುತ್ತೆ. ಆಮೇಲೆ ಎಲ್ಲೋ ಒಂದು ಮಧ್ಯದಲ್ಲಿ ಒಂದು 15 minutes ಓಕೆ ನೈಟ್ ನಿದ್ದೆ ಆಗ್ತಾ ಇಲ್ಲ, ಎಲ್ಲೋ ತುಂಬ ಬ್ಯುಸಿ ಇದೆ, ಸೊ ಅಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಪವರ್ ನ್ಯಾಪ್ಸ್ ಕೂಡ ಹೆಲ್ಪ್ ಮಾಡುತ್ತೆ. ಪವರ್ ನ್ಯಾಪ್ಸ್ ಏನು ಮಾಡುತ್ತೆ, ನಿಮ್ಮದು ವರ್ಕೌಟ್ ಆಗಿರ್ಬೋದು, ಅಥವಾ ನೀವು ಫುಲ್ ಆ್ಯಕ್ಟಿವ್ ಇದ್ದೀರಾ, ಬಟ್ ಎಲ್ಲೋ ಒಂದು ಕಡೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ಅದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್. ಎಷ್ಟೊಂದು ಸಲ ಜಿಮ್ಮು ಹೋಗಿದ್ದೀವಿ, ಎಲ್ಲ ಹೋಗಿದ್ದೀವಿ, ಬಟ್ ದೆನ್ ವೆಯ್ಟ್ ಲಾಸ್ ಆಗ್ತಿಲ್ಲ. ಎಲ್ಲೋ ಒಂದು ಕಡೆ ಬಾಡಿ ರಿಕವರ್ ಆಗಬೇಕು, ಬಾಡಿ ಮೆಟಬಲೈಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡಬೇಕಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ಪವರ್ ನ್ಯಾಪ್ಸ್ ಕೂಡ ಹೆಲ್ಪ್ ಮಾಡುತ್ತೆ. ಆಮೇಲೆ ವಾಟರ್ ಇಂಟೇಕ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟರ್ ಇಂಟೇಕು ಕೂಡ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ. ಸೊ ವಾಟರ್ ಇಂಟೇಕ್, ಟೈಮ್ಲಿ ವಾಟರ್ ಇಂಟೇಕ್ ಪ್ರತಿ ಸಲನೂ ನೀವು ಓಡಾಡಿ ವಾಟರ್ ಇಂಟೇಕ್ ಮಾಡೋದ್ರಿಂದ ಅದು ಕೂಡ ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ. ಆ್ಯಂಡ್ ದೆನ್ ಮಲ್ಕೊಳ್ಳೋ ಟೈಮ್, ಪ್ರತಿದಿನ ಒಂದು 15 minutes ಅರ್ಲಿ ಮಲ್ಕೊಳ್ಳೋಕೆ ಟ್ರೈ ಮಾಡಿ. ಇದು ಯಾರಿಗೆ ಅಪ್ಲಿಕೇಬಲ್ ಅಂದರೆ, ನಿದ್ದೆ ಇಲ್ದಂಗೆ ಅವ್ರಿಗೆ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ. ಎಷ್ಟೊಂದು ಸಲ ನಿದ್ದೆ ಕಮ್ಮಿ ಇರುತ್ತೆ, ಅವ್ರು ಊಟನೂ ಮಾಡ್ತಿರಲ್ಲ ಏನೂ ಇಲ್ಲ, ಬಟ್ ಸ್ಟಿಲ್ ವರ್ಕೌಟು ಮಾಡ್ತಿರ್ತಾರೆ, ನಿದ್ದೆ ಕಮ್ಮಿ ಆದಾಗಲೂ ಕೂಡ ವೆಯ್ಟ್ ಗೇನ್ ಆಗುತ್ತೆ. ಸೊ ನಿದ್ದೆ ನೀವು ಅಟ್ಲೀಸ್ಟ್ 7 to 8 hours ಪರ್ ಡೇ ನಿದ್ದೆ ಮಾಡಬೇಕು. ಮಾಡಿದ್ರೆ ಒಳ್ಳೆಯದು. ಸಪೋಸ್ ಆಗಿಲ್ಲ ಅಂದರೆ 6 hours ಆಗ್ತದೆ, 4 hours ಆಗ್ತದೆ, 15 minutes ಅರ್ಲಿ ನಿದ್ದೆ ಮಾಡಬೇಕು. ಆಮೇಲೆ ಯಾವಾಗ ನೀವು ಮಲ್ಕೊಳ್ಳೋವಾಗ ನೀವು ಒಂದು ಸ್ವಲ್ಪ ನೋಡೋಣ ಅಂತ ಮೊಬೈಲ್ ತೆಗೆದಿರ್ತೀರ, ಅದು 10 minutesಯಿಂದ 1 hour ಈಸಿಯಾಗಿ ಹೊರಟೋಗಿರುತ್ತೆ, ನಿಮಗೆ ಗೊತ್ತೂ ಆಗಿರಲ್ಲ. ಸೊ ದಟ್ ಈಸ್ ಯುವರ್ ಟೈಮ್ ಸಕ್ಕರ್. ದ್ಯಾಟ್ 45 minutes ಏನಿದೆಯಲ್ಲ, ನೀವು ಅದನ್ನು ಒಂದು ವರ್ಕೌಟ್ ಮಾಡೋಕ್ಕೆ ಟಯರ್ಡು, ಇಡೀ ದಿನ ಕೆಲಸ ಮಾಡೋಕ್ಕೆ ಆಗಲ್ಲ ವರ್ಕೌಟು ಅಂದ್ರೂ, ಅಟ್ಲೀಸ್ಟ್ 40 minutes ಅರ್ಲಿ ಸ್ಲೀಪಿಂಗ್ ಕ್ಯಾನ್ ಇಂಪ್ರೂವ್ ಯುವರ್ BP ಆಗಿರ್ಬೋದು, ಶುಗರ್ ಮೆಟಬಾಲಿಸಮ್, ಎಲ್ಲದರಲ್ಲೂ ಅದು ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಒಂದು ಅರ್ಲಿ ಸ್ಲೀಪಿಂಗು, ಗುಡ್ ಹೈಡ್ರೇಷನ್ನು, ಆಮೇಲೆ ಊಟ ಮಾಡುವಾಗ ಮೈಂಡ್ಫುಲ್ ಈಟಿಂಗ್. ಮೇನ್ಲಿ ಹಸಿವಾಯಿತು, ಓಕೆ ಒಂದು ಪಾನಿಪುರಿ ತಿಂದೆ, ಎಲ್ಲೋ ನಾನು ಹೊರಗಡೆ ಇದ್ದೀನಿ, ನನಗೆ ಮನೆ ಊಟ ಸಿಗಲ್ಲ, ನಾನು ಹಾಸ್ಟೆಲ್ ಇಟ್ಟು ನಾನು PG ಅಲ್ಲಿರೋದು, ಅವ್ರು ಕೊಟ್ಟಿದ್ದು ಫುಡ್ಡೇ ತಿನ್ನಬೇಕು. ಸರಿ, ಅದನ್ನು ತಿನ್ನುವಾಗ ನೀವು ಲಿಮಿಟ್ ಮಾಡ್ಕೋಬೇಕು. ಪೋರ್ಷನ್ ಕಂಟ್ರೋಲ್ ತುಂಬ ಇಂಪಾರ್ಟೆಂಟು. ಚೆನ್ನಾಗಿದೆ ಅಂದ್ಬಿಟ್ಟು 2 ಚಪಾತಿ ಕಡೆ 3 ಚಪಾತಿ ತಿಂದರೆ ಅದು ಹೆಂಗೆ ಮೆಟಬಲೈಸ್ ಆಗುತ್ತೆ ಒಂದು. ಎರಡನೇದು ಫೈಬರ್ ಇಂಟೇಕು ತುಂಬ ಇಂಪಾರ್ಟೆಂಟು. ಎಷ್ಟೊಂದು ಸಲ ಇವತ್ತು ಬೆಳಗ್ಗೆನೂ ಕೂಡ ಒಂದು ಪೇಷಂಟ್ ನೋಡಿದೆ, 2 ಮುದ್ದೆ, ನಾನು ಇಡೀ ದಿನಕ್ಕೆ 2 ಮುದ್ದೆ ತಿನ್ನೋದು, ಒಂದು ಸ್ವಲ್ಪ ಸಾಂಬಾರು ತಿಂತೀನಿ. ವೇರ್ ಇಸ್ ದ ಫೈಬರ್, ವೇರ್ ಇಸ್ ದ ಪ್ರೋಟೀನ್? ಯು ಗೆಟ್ ಟಯರ್ಡ್ ವೆರಿ ಈಸಿಲಿ ವಿತ್ ಕಾರ್ಬೋಹೈಡ್ರೇಟ್ ಅಲೋನ್. ಕಾರ್ಬೋಹೈಡ್ರೇಟ್ ಬೇಡ ಅಂತ ನಾವು ಹೇಳೋದಿಲ್ಲ, ಬಟ್ ಬರೀ ಕಾರ್ಬೋಹೈಡ್ರೇಟ್ ತಿಂತಿದ್ರೆ ಎನರ್ಜಿ ಎಲ್ಲಿ ಬರುತ್ತೆ, ಸುಸ್ತಾಗುತ್ತೆ, ವರ್ಕೌಟ್ ಮಾಡೋಕ್ಕೂ ಆಗೋದಿಲ್ಲ ನಮಗೆ. ಅಂದರೆ ಲೈಕ್ ನಿದ್ದೆನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಹಸ್ಕೊಂಡು ಮಲ್ಕೊಂಡ್ರೆ ನಿದ್ದೆನೂ ಬರೋದಿಲ್ಲ. ಸೊ ನೀವು ಎಲ್ಲ ಒಂದು ಕಡೆ ಪ್ರೋಟೀನ್ ಇಂಟೇಕ್ನು ಜಾಸ್ತಿ ಮಾಡ್ಕೋಬೇಕು. ಫೈಬರ್ ಇಂಟೇಕ್, ದಿನ ಒಂದು ಹಣ್ಣು ಹೆಂಗಾನೂ ಆಗಲಿ, ನಾನು ಬ್ರೇಕ್ಫಾಸ್ಟಲ್ಲೋ ಅಥವಾ ಡಿನ್ನರಲ್ಲೋ ಎಲ್ಲೋ ಒಂದು ಹಣ್ಣು ಇನ್ಕ್ಲೂಡ್ ಮಾಡೋದ್ರಿಂದ ನಿಮಗೆ ಎಲ್ಲ ಮಿನರಲ್ಸು, ವಿಟಮಿನ್ಸು ಅದರಲ್ಲಿ ಸಿಗುತ್ತೆ, ಪ್ಲಸ್ ವಾಟರು. ಆ್ಯಂಡ್ ದೆನ್ ಪ್ರೋಟೀನ್. ನೀವು ಅಟ್ಲೀಸ್ಟ್ ಸುಸ್ತು
ಸುಸ್ತಾಗೋದಿಲ್ಲ. ಪದೇ ಪದೇ ಈ ಪ್ರೋಟೀನ್ ಏನು ಮಾಡುತ್ತೆ, ಮಸಲ್ ಮಾಸ್ನ ಇಂಪ್ರೂವ್ ಮಾಡುತ್ತೆ, ಫ್ಯಾಟನ್ನು ಕಡಿಮೆ ಮಾಡುತ್ತೆ. ಸೊ ಪ್ರೋಟೀನ್ ಇಂಟೇಕ್ನೆಲ್ಲ ಇಂಪ್ರೂವ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಇಷ್ಟವಾದಂಥ ಆ್ಯಕ್ಟಿವಿಟಿ ಅಂದರೆ ನೀವು ಕಾಯಬೇಕು. ಈಗ ಬ್ಯಾಡ್ಮಿಂಟನ್ ಕೆಲವ್ರಿಗೆ ಎಲ್ಲರಿಗೂ ಒಂದು ಹ್ಯಾಬಿಟ್ಸ್ ಇದ್ದೇ ಇರುತ್ತೆ, ಒಂದು ಹಾಬೀಸ್ ಅಂತ ಹೇಳ್ತೀವಿ. ಬ್ಯಾಡ್ಮಿಂಟನ್ ಆಗಿರ್ಬೋದು ಅಥವಾ ಡ್ಯಾನ್ಸಿಂಗ್ ಆಗಿರ್ಬೋದು, ಜುಂಬಾ, ಅವ್ರಿಗೆ ಏನೋ ಒಂದು ಇಷ್ಟ, ಅದನ್ನು ಮಾಡೋಕ್ಕೆ ಇಷ್ಟ. ಜಿಮ್ಗೆ ಹೋಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ನನಗೆ, ಬಟ್ ಇದು ಬ್ಯಾಡ್ಮಿಂಟನ್ ಆಡೋದಿದೆ. ಸರಿ ಆಯಿತು, ನೀವು ಲೋಕಲ್ ಗ್ರೂಪ್ಸ್ ಅಂತ ಮಾಡ್ಕೊಳ್ಳಿ. ದಿನ ಬ್ಯಾಡ್ಮಿಂಟನ್ ಆಡೋಕ್ಕಾಗಲ್ವಾ, ಸಂಡೇ ಒಂದು ಎಲ್ಲರಿಗೂ ಯಾವುದೋ ಒಂದು ವೀಕ್ ಆಫ್ ಇದ್ದೇ ಇರುತ್ತೆ, ಸಂಡೇನೋ ಥರ್ಸ್ಡೇನೋ ಯಾವುದು. ಸೊ ನಿಮ್ಮ ಫ್ರೆಂಡ್ಸನ್ನ ಒಂಥರ ಗ್ರೂಪ್ ಮಾಡ್ಕೊಳ್ಳಿ. ಅಲ್ಲಿ ಏನಾಗುತ್ತೆ, ಬ್ಯಾಡ್ಮಿಂಟನ್ನು ಒಂದು ಕಡೆ ನಿಮಗೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಕೊಡುತ್ತೆ, ಪ್ಲಸ್ ನಿಮಗೆ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ಯು ಆರ್ ನಾಟ್ ಗೋಯಿಂಗ್ ಟು ಅಲ್ಲಿ ನಾನು ಗೋಲ್ ಇಟ್ಕೊಂಡು ಹಿಂಗೆ ಮಾಡ್ಬೇಕಂತ ಇರಲ್ಲ. ಸೊ ಯು ಆರ್ ಜಸ್ಟ್ ಪ್ಲೇಯಿಂಗ್ ಇಟ್ ಫಾರ್ ಯುವರ್ ಸೇಕ್. ಆ್ಯಂಡ್ ನೀವು ಫ್ರೆಂಡ್ಸ್ ಜೊತೆ ಮೀಟ್ ಆಗಿ ಅದನ್ನು ಆಟ ಆಡ್ತಿರುವಾಗ ನಿಮ್ಮ ಸ್ಟ್ರೆಸ್ ಲೆವೆಲ್ ನ್ಯಾಚುರಲಿ ಕಮ್ಮಿ ಆಗುತ್ತೆ. ಅದು ಒಂದು. ಸಪೋಸ್ ಯಾರೂ ಇಲ್ಲ, ನಾನು ಫ್ರೀ ಆಗೋ ಟೈಮಲ್ಲಿ ಯಾರೂ ಇಲ್ಲ, ಅಟ್ಲೀಸ್ಟ್ ದೇರ್ ಆರ್ ಸ್ಪೋರ್ಟ್ಸ್ ಕ್ಲಬ್ಸ್ ಅಂತಲೇ ಬಂದಿದ್ದಾವೆ ಇವಾಗೆಲ್ಲ. ನೀವು ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಮೆಂಬರ್ಶಿಪ್ ಮಾಡ್ಕೊಂಡ್ರೆ ಸಾಕು. ಅವರು ನೀವು ಹೋಗೋ ಟೈಮಲ್ಲಿ ಯಾವ ಸ್ಲಾಟ್ ಇರುತ್ತೋ ಅಲ್ಲಿ ನೀವು ಆಟ ಆಡ್ಕೊಂಡು ಬರ್ಬೋದು. ಅಥವಾ ಕೆಲವರು ಡ್ಯಾನ್ಸು ಅಥವಾ ಕೆಲವರು ಜುಂಬಾ ವರ್ಕೌಟ್ ಯಾವುದಾದ್ರೂ ಮಾಡ್ಬೋದು. ಆಮೇಲೆ ಜಿಮ್ಮು ಕೂಡ ನೀವೇನು ದಿನ ಹೋಗಬೇಕು ಅಂತಲ್ಲ, ಅಟ್ಲೀಸ್ಟ್ ವೀಕ್ಲಿ 3 ಡೇಸ್ ಹೋಗಬೇಕಾಗತ್ತೆ. ನೀವು ಬರೀ ಕಾರ್ಡಿಯೋ ಅಂತ ಅಲ್ಲ, ಅಲ್ಲಿ ಈವನ್ ಮಸಲ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಏಜ್ ಆಗ್ತಾ ಆಗ್ತಾ ಮಸಲ್ ಮಾಸ್ ನ್ಯಾಚುರಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ ಅದನ್ನು ಇಂಪ್ರೂವ್ ಮಾಡಿದ್ರೆ ಫ್ಯಾಟ್ ನ್ಯಾಚುರಲಿ ಕಡಿಮೆ ಆಗುತ್ತೆ. ಸೊ ವೆಯ್ಟ್ ಲಿಫ್ಟಿಂಗು ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟು. ಈವನ್ ನೀವು ಎಷ್ಟೇ ವಿಟಮಿನ್ ಡಿ ಸಪ್ಲಿಮೆಂಟ್, ಆ್ಯಕ್ಚುಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ತುಂಬ ಕಾಮನ್ ಆಗಿದೆ. ನೀವು ಎಷ್ಟೇ ಮಾತ್ರ ನುಂಗಿದ್ರೂ ವಿಟಮಿನ್ ಡಿ ಅದ್ರ ರಿಸೆಪ್ಟರ್ಗೆ ಹೋಗ್ಬಿಟ್ಟು ಅದು ವರ್ಕ್ ಮಾಡಬೇಕು ಅಂದರೆ ನಿಮ್ಮ ಮಸಲ್ಸು ವರ್ಕ್ ಮಾಡಬೇಕು. ಆವಾಗಲೇ ಆ ವಿಟಮಿನ್ ಡಿ ನಿಜವಾಗ್ಲೂ ಅದು ಏನು ಕೆಲಸ ಮಾಡಬೇಕು ಅದೇ ಕೆಲಸ ಮಾಡುತ್ತೆ. ಇಲ್ಲಾಂದರೆ ನೀವು ಎಷ್ಟೊಂದು ವಿಟಮಿನ್ ಡಿ ನುಂಗ್ಬೋದು, ಎಷ್ಟೊಂದು ಸಲ ನಾರ್ಮಲೈಸ್ ಆಗೋದೇ ಇಲ್ಲ. ಏನಕ್ಕಪ್ಪ ಇಷ್ಟು ಸಪ್ಲಿಮೆಂಟ್ ತೊಗೊಂಡಿದ್ದೀನಿ, ಅದು ಆಗ್ತಾನೆ ಇಲ್ಲ. ಯಾಕಂದರೆ ಯು ನೀಡ್ ಯುವರ್ ಮಸಲ್ ಮಾಸ್ ಫಾರ್ ದ್ಯಾಟ್ ವಿಟಮಿನ್ ಡಿ ಟು ವರ್ಕ್. ಸೊ ಹಾಗಾಗಿ ದೀಸ್ ಆರ್ ದ ಸ್ಮಾಲ್ ಚೇಂಜಸ್ ವಿಚ್ ಯು ಕ್ಯಾನ್ ಡೂ ಇನ್ ಯುವರ್ ಡೆಫಿನೆಟ್ಲಿ ಇನ್ ಯುವರ್ ಡೈಲಿ ರುಟೀನ್. ಅದು ನಿಮಗೆ ಗ್ರ್ಯಾಜುವಲಿ ರಿಸಲ್ಟ್ಸ್ ಕೊಡುತ್ತೆ. ಡೆಫಿನೆಟ್ಲಿ ಒಂದೇ ದಿನಲ್ಲ, ಆದಷ್ಟು ಫುಡ್ ಕಂಟ್ರೋಲ್ ಮಾಡಿ. ಇನ್ ಕೇಸ್ ಇಫ್ ಯು ಹ್ಯಾವ್ ಎ ಹೆವಿ ಡಿನ್ನರ್, ಎಲ್ಲೋ ಪಾರ್ಟಿಗೆ ಹೋಗಿದ್ದೀನಿ, ಡಿನ್ನರ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಯು ಕ್ಯಾನ್ ರಿಪ್ಲೇಸ್ ವಿತ್ ಬರೀ ಬ್ರೇಕ್ಫಾಸ್ಟಲ್ಲಿ ಸ್ವಲ್ಪ ಫ್ರೂಟ್ಸು ಮತ್ತು ನಟ್ಸು ತೊಗೊಂಡು ಮಧ್ಯಾಹ್ನ ಟೈಮ್ ಸ್ವಲ್ಪ ಲಂಚು. ಸೊ ಈ ಥರ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡಲೇಬೇಕು. ಇದೇ ಫುಡ್ಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಿರೋ ಸ್ಲೀಪನ್ನು ಕೂಡ ಅದೇ ಥರ ಬ್ಯಾಲೆನ್ಸ್ ಮಾಡಿದ್ರೆ ಐ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ಗಿವ್ ಯು ಬೆಟರ್ ರಿಸಲ್ಟ್ಸ್. ಇಷ್ಟೊತ್ತು ಭಾಳ ಅದ್ಭುತವಾಗಿ ಒಬೆಸಿಟಿ ಬಗ್ಗೆ, ಏನು ಅಬ್ಡಾಮಿನಲ್ ಒಬೆಸಿಟಿ ಬಗ್ಗೆ ಕನ್ವೆ ಮಾಡಿದ್ದೀರಿ. ಸೊ ಅದರಿಂದ ಬರುವಂಥ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳಿದ್ದೀರಿ, ಫ್ಯೂಚರಲ್ಲಿ ಏನೇನು ಆಗ್ತದೆ ಅಂತ ಹೇಳಿದಿರಿ, ಅದ್ರ ಬಗ್ಗೆ ಕಮ್ಮಿ ಆಗ್ತದೆ ಅಂತ ಹೇಳಿದ್ರಿ, ಯಾವ ಥರ ಕಮ್ಮಿ ಮಾಡ್ಕೊಂಡು ಸಣ್ಣ ಪುಟ್ಟ ಏನೇ ಹೇಳಿದ್ರಿ, ನೀವೇನು ಬ್ರೀದಿಂಗ್ ಪ್ರಾಕ್ಟೀಸ್ ಏನು ಹೇಳಿದ್ರಿ, ಮೈಂಡ್ಫುಲ್ ಈಟಿಂಗ್ ಪ್ರಾಕ್ಟೀಸ್ ಹೇಳಿದ್ರಿ. ಸೊ ಇದನ್ನೆಲ್ಲ ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಅಫ್ಕೋರ್ಸ್ ಅಬ್ಡಾಮಿನಲ್ ಒಬೆಸಿಟಿ ಆಗಲಿ, ಒಬೆಸಿಟಿ ಅನ್ನೋದು ಮುಂದೆ ಒಂದು ದೊಡ್ಡ ಒಂದು ಎಪಿಡೆಮಿಕ್ ಆಗಿ ಆಗಬಾರ್ದು. ಅದನ್ನು ಎಲ್ಲಿದೆ ಈಗಲೇ ಜನರಿಗೆ ಮೇನಾಗಿ ಅದ್ರ ಅವೇರ್ನೆಸ್ ಹೋಗಬೇಕು, ಅದನ್ನು ಕಂಟ್ರೋಲ್ ಮಾಡಿಕೊಂಡು ಕಮ್ಮಿ ಮಾಡ್ಕೊಂಡು ಬರುವಂಥದ್ದು ನಮ್ಮ ಉದ್ದೇಶ ಮ್ಯಾಮ್. ಸೊ ಹೇಗೆ ಇನ್ನೂ ಟೋಟಲ್ ಆಗಿ ಒಂದು ಓವರಾಲ್ ಆಗಿ ನಾವು ಅವರಿಗೆ ಏನು ಹೇಳ್ಬೋದು ಮ್ಯಾಮ್ ಕಂಪ್ಲೀಟ್ ಆಗಿ? ಸೊ ಆದಷ್ಟು ನೀವು ನಿಮ್ಮನ್ನು ನೀವು ಪ್ರೀತಿಸ್ತೀರಾ ಅಂತಂದರೆ ಅದು ಸೆಲ್ಫ್ ಲವ್ ಅಂತ ಹೇಳ್ತೀವಿ. ಅದು ಆದಷ್ಟು ನಿಮ್ಮ ಲೈಫ್ ಪಾರ್ಟ್ನರ್ ಆಯಿತು, ನಿಮ್ಮ ಮಕ್ಕಳಾಯಿತು, ನಿಮ್ಮ ತಂದೆ ತಾಯಿ ಆಯಿತು, ಯಾರೂ ನಿಮಗೆ ಎಂಡ್ ತನಕ ಬರಲ್ಲ. ನಿಮಗೆ ಎಂಡ್ ತನಕ ನಿಮ್ಮ ಕೈಗೆ ಇರೋದು ಅಂದರೆ ನಿಮ್ಮ ಬಾಡಿ ಮಾತ್ರ. ಈಗ ನೀವು ಹೊಸ ಕಾರ್ ತೊಗೋತೀರಾ, ಹೊಸದು ಏನೋ ಜ್ಯುವೆಲ್ರಿ ತೊಗೋತೀರಾ, ಡೆಫಿನೆಟ್ಲಿ ಎಷ್ಟು ದಿವಸ ಹಾಕ್ಕೊಳ್ತೀರಾ, ದಿನಾನೂ ಹಾಕೋಕ್ಕಾಗಲ್ಲ. ಆದರೆ ನೀವು ಹುಟ್ಟಿದಾಗಿಂದ ಸಾಯೋ ತನಕನೂ ನಿಮ್ಮದೆಲ್ಲ ಗೋಲ್ಸ್ ಅಚೀವ್ ಮಾಡೋಕ್ಕಾದ್ರೂ ಆಯಿತು, ಅಥವಾ ನಿಮ್ಮ ಜೊತೆಯಲ್ಲಿ ಪಾರ್ಟ್ನರ್ ಅಂತ ಇರೋದು ನಿಮ್ಮ ಬಾಡಿ. ಸೊ ನಿಮ್ಮ ಬಾಡಿಗೆ ನೀವು ಜಸ್ಟಿಸ್ ಮಾಡಲೇಬೇಕು. ನಮಗೋಸ್ಕರ ಅಲ್ಲ ಅಂದರೂ ನಿಮಗೋಸ್ಕರ, ನಿಮ್ಮ ಬಾಡಿಗೋಸ್ಕರ ನೀವು ಅದು ಜಸ್ಟಿಸ್ ಮಾಡಬೇಕು. ಸೊ ಹೆಲ್ತ್ ಬಗ್ಗೆ ಕಾಳಜಿ ತೊಗೊಳ್ಬೇಕಾಗತ್ತೆ. ವೆಯ್ಟ್ ಆದರೂ ಆಯಿತು, ಶುಗರು, ಬಿ ಪಿ ಎಲ್ಲದನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಂಡು ಬಾಡಿನ ರಿಪೀಟೆಡಾಗಿ ಮೇಂಟೆನೆನ್ಸ್ಗೆ ಬಿಡಲೇಬೇಕಾಗತ್ತೆ, ಸರ್ವಿಸ್ ಮಾಡಲೇಬೇಕಾಗತ್ತೆ. ಯು need to do justice for your partner. That's what I need to say. ಥ್ಯಾಂಕ್ ಯು ಮ್ಯಾಮ್. ಇಷ್ಟೊತ್ತು ಬಹಳ ಸುಂದರವಾಗಿ ಅದ್ಭುತವಾಗಿ ಅಬ್ಡಾಮಿನಲ್ ಒಬೆಸಿಟಿ ಬಗ್ಗೆ ಏನು, ಸೊ ಫೀಮೇಲ್ಸಿಗೆ ಅದರಿಂದ ಏನು ಅಫೆಕ್ಟ್ ಆಗ್ತಾ ಇದೆ, ಸೊ ಮುಂದೆ ಫ್ಯೂಚರ್ ಏನಿರ್ಬೋದು, ಅಥವಾ ಡೈಲಿ ಲೈಫ್ ಸ್ಟೈಲ್ ಚೇಂಜಸ್ ಯಾವ ಥರ ಮಾಡಿಕೊಂಡ್ರೆ ಯಾವ ಥರ ನಮ್ಮ ಸಣ್ಣ ಪುಟ್ಟ ಚೇಂಜಸನ್ನು ನಾವು ಇಮಿಡಿಯೇಟಾಗಿ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಏನೇನಿದ್ರಿಂದ ಏನೇನು ಕಾಂಪ್ಲಿಕೇಶನ್ಸ್ ಬರುತ್ತೆ ಅವ್ರು ಹೇಳಿದಾಗೆ. ಸೊ ಬ್ರೀದಿಂಗ್ ಪ್ರಾಕ್ಟೀಸಿಂದ ಕಾರ್ಟಿಸಾಲ್ ಕಮ್ಮಿ ಆಗೋದಾಗಲಿ, ಮೈಂಡ್ಫುಲ್ ಈಟಿಂಗ್ ಮಾಡುವಂಥ ಹ್ಯಾಬಿಟ್ಸ್ ಇರುವಂಥದ್ದಾಗಲಿ, ಮತ್ತು ಸಣ್ಣ ಅವರು ವಾಟರ್ ಹ್ಯಾಬಿಟ್ಸ್ ಹೇಳಿದರು. ಸೊ ಇವನ್ ಕಿಚನ್ ಅಷ್ಟು ದೂರದಲ್ಲಿದ್ದಾಗ ಅಲ್ಲಿ ಹೋಗಿ ತೊಗೊಂಡು ಬಂದರೆ ಸೊ ಅಷ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ ನಾವು ಸ್ವಲ್ಪ ಪ್ರಮೋಟ್ ಮಾಡ್ದಂಗೆ. ಅವರು ಇನ್ನೊಂದು ಮೇನ್ ಪಾಯಿಂಟ್ ಹೇಳಿದರು, ಸೊ ಸ್ಮೋಕಿಂಗ್ 15 ಮಿನಿಟ್ಸ್ಗಿಂತ ಜಾಸ್ತಿ ಮಾಡಿದ್ರೆ ಸ್ಮೋಕಿಂಗ್ಗೆ ಸಮಾನ ಅಂತೇಳಿ. ಸೇಮ್ ಒನ್ ಆಫ್ ದ ಗುಡ್ ಕಾನ್ಸೆಪ್ಟ್ ಅದು. ಯಾಕಂದರೆ ತುಂಬ ಹೊತ್ತು ಕೂತ್ಕೊಂಡು ಅವರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುವಂಥದ್ದು ಅಥವಾ ಬಾಡಿಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಚೇಂಜಸ್ ಆಗುವಂಥದ್ದೇ ಇರ್ತದೆ. ಸೊ ನಾವು ನಾರ್ಮಲ್ ಆಗಿ ಒಂದು 15 ನಿಮಿಷಕ್ಕೊಂದ್ಸತಿ ಅಲಾರ್ಮ್ ಕ್ಲಿಪ್ ಮಾಡಿ ನಾವು ಎದ್ದು ಹೋಗುವಂಥದ್ದಿದ್ರೆ ಸೊ ನಮ್ಮ ಬಾಡಿಗೆ ಒಂದು ಸತಿ ಸರ್ಕ್ಯುಲೇಷನ್ಸ್ ಆಗಲಿ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿ ಪ್ರತಿಯೊಂದು ಕೂಡ ಸೊ ತುಂಬ ಚೆನ್ನಾಗಿ ನಡೀತದೆ ಅನ್ನೋದಕ್ಕೆ ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಬಹಳಷ್ಟು ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು.